ಶ್ರೀಗುರುಭ್ಯೋ ನಮಃ. ಗೋವಿಂದ ಕೇಶವ ಜನಾರ್ದನ ವಾಸುದೇವ ವಿಶ್ವೇಶ ವಿಶ್ವಮಧುಸೂದನ ವಿಶ್ವರೂಪ ಶ್ರೀಪದ್ಮನಾಭ ಪುರುಷೋತ್ತಮ ಪುಷ್ಕರಾಕ್ಷ ನಾರಾಯಣಾಚ್ಯುತ ನೃಸಿಂಹ ನಮೋ ನಮಸ್ತೆ. ಅಸಾಧ್ಯ ಸಾಧಕ ಸ್ವಾಮಿನ್ನ ಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಚಾರು ಚರಣ ತೋರಿ ಎನಗೆ ಪಾರುಗಾಣಿಸಯ್ಯ ಕೊನೆಗೆ ಭಾರ ಹಾಕಿ ಇರುವೆ ನಿನಗೆ ನಾರಸಿಂಹನೇ. ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಋಷಿ ಮುನಿಗಳ ಸಂಪನ್ನ ಶ್ರೀರಾಮ ಎಂಬ ಶೀರ್ಷಿಕೆಯಲ್ಲಿ ಇಂದು ರಾಮನವಮಿಯ ಪ್ರಯುಕ್ತ ನಾವಿಂದು ಕರಿಗಿರಿ ಕ್ಷೇತ್ರದಲ್ಲಿ ನರಸಿಂಹದೇವರ ಕ್ಷೇತ್ರದಲ್ಲಿ ಯಥಾಮತಿಯಾಗಿ ಚಿಂತನೆ ಮಾಡುವುದಕ್ಕಾಗಿ ಸೇರಿದ್ದೇವೆ. ನಮ್ಮ ಕುಲಗುರುಗಳಾದಂತಹ ಶ್ರೀಮದ್ ಆನಂದ ತೀರ್ಥರಿಂದ ದತ್ತವಾದಂತಹ ಪಟ್ಟಾಭಿರಾಮ ದೇವರನ್ನು ಸ್ಮರಣೆ ಮಾಡ್ತಾ ಅವರಿಗೆ ನಮ್ಮ ನುಡಿ ನಮನಗಳನ್ನು ಗುರುಷು ಸ್ಥಿತ್ವ ಜ್ಞಾನೋಪದೇಶ ಕರ್ತ್ರೆ ನಮಃ ಅಂತ ಹೇಳ್ತಾರೆ. ಹಾಗಾಗಿ ಗುರುಗಳಿಂದ ಅನುಗ್ರಹಿತವಾದಂತಹ ಶ್ರೀರಾಮನ ಪಟ್ಟಾಭಿರಾಮನ ಸಪತ್ನೀಕನಾದಂತಹ ಸಮಸ್ತ ಬಂಧು ಜನಗಳಿಂದ ಒಡಗೂಡಿದಂತಹ ಪಟ್ಟಾಭಿರಾಮ ದೇವರ ಪ್ರತಿಮೆಯನ್ನು ಮನಸ್ಸಿಗೆ ತಂದುಕೊಂಡು ಇಂತಹ ಸದವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಂತಹ ನನ್ನ ಪೂಜ್ಯ ತಂದೆ ತಾಯಿಗಳಿಗೆ ದೇಹ ಕೊಟ್ಟರೆ ತಾನೇ ನಾವು ಎಲ್ಲವನ್ನ ಸಾಧನೆ ಮಾಡೋದು. ಇಂತಹ ಸಾಧನ ಶರೀರವನ್ನು ಕೊಟ್ಟಂತಹ ನನ್ನ ತಂದೆ ತಾಯಿಗಳಿಗೆ ಆದಿಯಲ್ಲಿಯೇ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಜ್ಞಾನದಿಂದ ಕೈ ಹಿಡಿದು ಮುನ್ನಡೆಸುತ್ತಿರ್ತಕ್ಕಂತಹ ನನ್ನ ಗುರುಗಳಿಗೂ ನಮಿಸ್ತಾ, ಅಧ್ಯಾತ್ಮದ ಮುನ್ನಡೆಗೆ ಅತ್ಯವಶ್ಯಕವಾಗಿ ಬೇಕಾದಂತಹ ಅನ್ನ, ಆಹಾರ, ವಸ್ತ್ರ, ರಕ್ಷಣೆ ಎಲ್ಲವನ್ನ ಕಾಲ ಕಾಲಕ್ಕೆ ನೀಡುತ್ತಾ ನನ್ನನ್ನು ಪ್ರೋತ್ಸಾಹಿಸಿ ಮುನ್ನಡೆಸ್ತಕ್ಕಂಥ ನನ್ನ ಪತಿಯ ಮನೆಯ ಎಲ್ಲ ಹಿರಿಯರಿಗೆ ವಂದಿಸ್ತಾ, ತವರು ಮನೆಯ ಗೋತ್ರ ಪ್ರವರ್ತಕರಾದಂತಹ ಸಪತ್ನೀಕರಾದ ಜಮದಗ್ನಿ ಋಷಿಗಳು ಸಪತ್ನೀಕರಾದಂತಹ ಗೌತಮ ಋಷಿಗಳನ್ನು ಹಾಗೂ ಸೇರಿದ ಮನೆಯ ಗೋತ್ರ ಪ್ರವರ್ತಕರಾದಂತಹ ಸಪತ್ನೀಕರಾದ ಹಾರೀತ ಮುನಿಗಳನ್ನು ವಂದಿಸ್ತಾ ಇಂದಿನ ಚಿಂತನೆಯನ್ನು ಪ್ರಾರಂಭಿಸೋಣ. ಈ ವೇದಿಕೆಯಲ್ಲಿ ನಮ್ಮ ಎಲ್ಲ ಹಿರಿಯರು ಮಾಡಿದಂತಹ ಹರಿವಾಯು ಗುರುಗಳ ಸ್ಮರಣೆಯ ಬಲದ ಶ್ರೀರಕ್ಷೆ ಇದೆ. ಅದೇ ಇಂದು ಅಲ್ಪಳಾದ ನನ್ನಿಂದ ಋಷಿ ಮುನಿಗಳಿಗೆ ಅನುಗ್ರಹಿಸಿದಂತಹ ರಾಮನ ಸ್ಮರಣೆಯನ್ನು ಮಾಡಿಸುತ್ತದೆ ಎಂದು ನಾನು ನಂಬಿ ಮುಂದೆ ಹೆಜ್ಜೆ ಇಡ್ತಾ ಇದ್ದೀನಿ. ಋಷಿ ಮುನಿಗಳಿಗೆ ಸಂಪನ್ನತೆ ಅಂದರೆ ಪರಿಪೂರ್ಣತೆ ತಂದುಕೊಟ್ಟಂತಹ ಶ್ರೀರಾಮನನ್ನು ನಾವು ಸ್ಮರಣೆ ಮಾಡೋಣ. ಶ್ರೀರಾಮನನ್ನು ಸ್ಮರಣೆ ನೂರಾರು ರೀತಿಯಲ್ಲಿ, ಅನಂತ ರೀತಿಯಲ್ಲಿ ದಾಸರಾಯರು, ದಾಸ ಸಾಹಿತ್ಯ ಎಲ್ಲವೂ ನಮಗೆ ತೋರಿಸಿಕೊಟ್ಟಿದೆ. ಆದರೆ ಗುರುಗಳು ನನಗೆ ತೋರಿಸಿದ ಮಾರ್ಗದಲ್ಲಿ ನಾನು ರಾಮನನ್ನು ಸ್ಮರಣೆ ಮಾಡಬೇಕು ಅಂತ ಒಂದು ಸಾಹಸ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದೇನೆ. ನಿಮ್ಮೆಲ್ಲರ ಶ್ರೀರಕ್ಷೆ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಮೊದಲಿಗೆ ವಸಿಷ್ಠ ಋಷಿಗಳಿಗೆ ಅನುಗ್ರಹಿಸಿದಂತಹ ಶ್ರೀರಾಮ. ವಸಿಷ್ಠ ಋಷಿಗಳು ಸೂರ್ಯವಂಶದ ಕುಲಪುರೋಹಿತರು. ಅರುಂಧತೀ ದೇವಿ ಅವರ ಪತ್ನಿಯಾಗಿದ್ದಾಳೆ. ಅರುಂಧತಿ ಯಾರು? ಕಪಿಲರೂಪಿ ಭಗವಂತನ ಅಕ್ಕ. ಕಪಿಲನಾಮಕ ಭಗವಂತ ಅವತಾರ ಮಾಡಿದ್ನಲ್ಲ ಕರ್ದಮ ಮತ್ತು ದೇಹೂತಿಯರಲ್ಲಿ, ಆಗ ದೇಹೂತಿ ದೇವಿ ಅಕ್ಕಳಾಗಿದ್ದಾಳೆ. ಆ ಒಂದು ಅರುಂಧತಿ ಅಕ್ಕಳಾಗಿದ್ದಾಳೆ. ಹಾಗಾಗಿ ಅಕ್ಕ ನೋಡಿ, ತನ್ನ ಮದುವೆಯಲ್ಲಿ ಪುರೋಹಿತರ ಹೆಂಡತಿಯೇ ಆ ಒಂದು ಕಲಶಗಿತ್ತಿಯನ್ನಾಗಿ ಮಾಡಿಕೊಂಡ ಶ್ರೀನಿವಾಸ. ಯಾಕೆ ಅಂದರೆ ನನ್ನ ಅಕ್ಕ ಅವಳು ಅಂತ ಹೇಳ್ತಾನೆ. ನನ್ನ ಮನೆಯ ಹೆಣ್ಣು ಮಗಳು ಅಂತ ಅಂದಿನಿಂದ ಪ್ರಾರಂಭವಾದದ್ದು. ಕಲಶಗಿತ್ತಿ ಅಂದರೆ ಮನೆಯ ಹೆಣ್ಣು ಮಗಳಾಗಿದ್ದು. ಹೀಗೆ ಭಗವಂತ ನೋಡಿ ಸ್ತ್ರೀಯರಿಗೂ ಎಂತಹ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾನೆ. ಇವತ್ತಿಗೂ ಅರುಂಧತಿಯಲ್ಲಿ ಅರುಂಧತಿ ನಮಸ್ತುಭ್ಯಂ ಮಹಾಧರ್ಮ ಪ್ರವರ್ಧಿನಿ ಪತಿವ್ರತಾನಾಂ ಸರ್ವಾಸಾಂ ಧರ್ಮಶೀಲ ಪ್ರವರ್ತಿಕೆ ಅಂತ ವಸಿಷ್ಠ ಮತ್ತು ಅರುಂಧತಿಯರನ್ನ ಇವತ್ತಿಗೂ ಮದುವೆಯಾದ ದಂಪತಿಗಳಿಗೆ ತೋರಿಸ್ತಾರೆ. ಅಂದರೆ ಅಂತಹ ಅನುಗ್ರಹವನ್ನು ಮಾಡಿದ್ದಾನೆ ವಸಿಷ್ಠ ಋಷಿಗಳಿಗೆ. ಅವರಿಂದಲೇ ತನ್ನ ವಂಶದ ಎಲ್ಲರನ್ನ
ಅವನು ಮುನ್ನಡೆಸುವಂತಹ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಅನುಗ್ರಹಿಸ್ತಾ ಇರ್ತಕ್ಕಂತಹ ರಾಮನನ್ನು ನಾವು ಮನಪೂರ್ವಕವಾಗಿ ನಮಿಸೋಣ. ಇನ್ನು ವಿಶ್ವಾಮಿತ್ರ ಋಷಿಗಳಿಗೆ ಅನುಗ್ರಹ ಮಾಡಿದ ರಾಮನಂತೂ ಹೆಜ್ಜೆ ಹೆಜ್ಜೆಗೆ ವಿಶ್ವಾಮಿತ್ರ ಋಷಿಗಳನ್ನು ಅನುಸರಿಸ್ತಾ ನಡೆದಿದ್ದಾನೆ ಅಂತಹ ರಾಮನನ್ನು ನಾವು ಎಷ್ಟು ಇಂದಿಗೂ ಬ್ರಹ್ಮ ಗಾಯತ್ರಿ ಇದೆ, ಆದರೆ ಇವತ್ತಿಗೂ ವಿಶ್ವಾಮಿತ್ರ ಗಾಯತ್ರಿ ಮಂತ್ರವನ್ನು ಎಲ್ಲ ಆ ಒಂದು ದ್ವಿಜರೆಲ್ಲರೂ ಮಾಡೋದು ಗಾಯತ್ರಿ ಮಂತ್ರ ಅಂದರೆ ವಿಶ್ವಾಮಿತ್ರ ಗಾಯತ್ರಿ. ಅಂತಹ ಗಾಯತ್ರಿ ಮಂತ್ರವನ್ನು ಅವರ ಮನಸ್ಸಿಗೆ ಹೊಳೆಯುವಂತೆ ಮಾಡತಕ್ಕಂಥ ರಾಮ ವಿಶ್ವಾಮಿತ್ರರನ್ನು ಅನುಸರಿಸಿ ಹೊರಟ. ಋಷಿ ಮುನಿಗಳನ್ನು ಅನುಸರಿಸುವಂತಹ ರಾಮನನ್ನು ನಾವು ನೆನೆದರೆ ಋಷಿ ಮುನಿಗಳು ನಮ್ಮನ್ನು, ನಾವು ಋಷಿ ಮುನಿಗಳು ನಮ್ಮನ್ನು ಅನುಸರಿಸುವಂತಹ ಸೌಭಾಗ್ಯ ರಾಮ ನಮಗೆ ಕೊಡ್ತಾನೆ. ಇನ್ನು ಅಹಲ್ಯ ಗೌತಮ ಋಷಿಗಳಿಗೆ ರಾಮ ಅನುಗ್ರಹ ಮಾಡಿದ್ದಾನೆ. ಅಹಲ್ಯ ಅವಳ ಹೆಸರೇ ಹೇಳುತ್ತೆ ದೋಷರಹಿತಳು ಅಂತ. ಆದರೆ ಅಹಲ್ಯ ಇಂದ್ರದೇವರಿಗೆ ಅಹಲ್ಯಾಜಾರ, ದಯಮಾಡಿ ಯಾರು ತಪ್ಪು ತಿಳಿಯೋದು ಬೇಡ. ಇಂದ್ರದೇವರು ದೇವ ಕಾರ್ಯದಿಂದ ಹಾಗೆ ಮಾಡಿದ್ದಾರೆ ಹೊರತು ಆ ಅಹಲ್ಯಾಜಾರನೆಂಬ ಹೆಸರು ಅವರಿಗೆ ಪ್ರಖ್ಯಾತವಾಗಿದ್ದರು. ಅದೇ ಕಾರಣದಿಂದ ಗೌತಮ ಋಷಿಗಳು ಮತ್ತು ಅಹಲ್ಯೆ ಬೇರೆಯಾಗಿದ್ದಾರೆ. ಗೌತಮರು ಶಾಪ ಕೊಟ್ಟರು, ದೂರ ಆಗಿದ್ದಾರೆ. ಆದರೆ ಆ ಒಂದು ಇಂದ್ರದೇವರು ಪ್ರಾರ್ಥನೆ ಮಾಡಿದ್ದಾರೆ, ಸ್ವಾಮಿ ಅಹಲ್ಯ ಮತ್ತು ಗೌತಮರನ್ನ ಒಂದು ಮಾಡು ಸುರೇಶ ಕಾಂಕ್ಷೆಯ ಅಂತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಅಂದರೆ ಇಂದ್ರದೇವರ ಪ್ರಾರ್ಥನೆಯಿಂದಾಗಿ ರಾಮ ಆ ಒಂದು ಗೌತಮರ ಆಶ್ರಮದ ಬಳಿಗೆ ತಾನೇ ಬಂದ. ನೀವು ಬನ್ನಿ ನನ್ನ ಹತ್ರ, ನಾನು ಉದ್ಧಾರ ಮಾಡ್ತೀನಿ ಅಂತ ಕರೆದಿಲ್ಲ. ಒಬ್ಬೊಬ್ಬರ ಎಲ್ಲೆಲ್ಲಿ ಸಾಧಕರಿದ್ದಾರೋ ಅಲ್ಲೆಲ್ಲ ತಾನೇ ಹೋಗಿ ಅನುಗ್ರಹಿಸಿದಂತಹ ರಾಮ ಆ ಗೌತಮ ಋಷಿಗಳನ್ನು ಮತ್ತು ಅಹಲ್ಯೆಯನ್ನು ಒಂದು ಮಾಡ್ದ. ನೋಡಿ, ನಾವು ಅಂತಹ ಅಹಲ್ಯ ಗೌತಮರನ್ನು ಒಂದು ಮಾಡಿದ ರಾಮನನ್ನು ನೆನೆದರೆ ನಮಗೇನು ಒಂದು ಸಿಗತ್ತೆ ಅಂದರೆ, ನಮ್ಮ ಮನಸ್ಸು ಬುದ್ಧಿಯು ಗಂಡ ಹೆಂಡತಿ ಇದ್ದಂತೆ. ಆದರೆ ಎರಡೂ ಬೇರೆ ಬೇರೆಯಾಗಿದೆ. ಮನಸ್ಸು ಒಂದು ಬಯಸಿದರೆ ಬುದ್ಧಿ ಇನ್ನೊಂದು ಕಡೆ ಓಡ್ತಾ ಇರುತ್ತೆ. ಹೀಗೆ ಬೇರೆ ಬೇರೆಯಾದಂತಹ ಮನಸ್ಸು ಬುದ್ಧಿಗಳನ್ನು ಒಂದುಗೂಡಿಸಿ ಸಾಧನೆಯಲ್ಲಿ ತೊಡಗಿಸ್ತಕ್ಕಂತಹ ರಾಮನ ಅನುಗ್ರಹ ನಮಗೆ ಆಗತ್ತೆ. ಇನ್ನು ಮುದ್ಗಲ ಋಷಿಗಳಂತೂ ಅವರ ಆಶ್ರಮಕ್ಕೆ ಇಂದ್ರದೇವರು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಬಂದು ಎಲ್ಲ ರೀತಿಯ ಅನುಗ್ರಹ ಮಾಡಿ ಹೋಗ್ತಾ ಇದ್ರು. ಆಗ ಅಲ್ಲಿ ಆ ಮುದ್ಗಲ ಋಷಿಗಳ ಚರಿತ್ರೆ ರಾಮನ ಒಂದು ಇದರಲ್ಲಿ ಹೇಗೆ ಬರುತ್ತೆ ಅಂದರೆ, ಪರಶುರಾಮನ ಜೊತೆ ಯುದ್ಧ ಆದಾಗ ಎಲ್ಲರಿಗೂ ಬಹಳವಾದಂತಹ ಪೆಟ್ಟಾಗತ್ತೆ. ಆಗ ಲಕ್ಷ್ಮಣ ಶತ್ರುಘ್ನರು ಚೇತರಿಸ್ಕೋತಾರೆ, ಆದರೆ ಭರತನ್ಗೆ ತೀವ್ರತರವಾದಂತಹ ಪೆಟ್ಟಾಗಿರುತ್ತೆ. ಆಗ ರಾಮ ಹೇಳ್ತಾನೆ ಲಕ್ಷ್ಮಣನಿಗೆ, ನೀನು ಸಂಜೀವಿನಿ ಲತೆ ಇದೆ, ಮುದ್ಗಲ ಋಷಿಗಳ ಆಶ್ರಮ ಸಮೀಪದಲ್ಲಿದೆ, ಹೋಗು ಅಲ್ಲಿಂದ ತೆಗೆದುಕೊಂಡು ಬನ್ನಿ. ಆಗ ಅಲ್ಲಿ ಹೋದಾಗ ಮುದ್ಗಲ ಋಷಿಗಳು ಧ್ಯಾನ ಪರಾಯಣರಾಗಿರ್ತಾರೆ. ಆಗ ಅವರೆಲ್ಲರೂ ಬಂದು ನಮ್ಮ ಗುರುಗಳ ಅನುಮತಿ ಇಲ್ಲದೆ ಕೊಡೋದಕ್ಕಾಗಲ್ಲ ಅಂದಾಗ ಆ ಲಕ್ಷ್ಮಣ ದೇವರಿಗೆ ಹೇಳಿ ಕಳಿಸ್ತಾನೆ, ನನ್ನ ಹೆಸರನ್ನ ಹೇಳು, ಅವರ ಋಷಿಪುತ್ರರ ಮಾತನ್ನ ನೀನು ಗಮನದಲ್ಲಿಟ್ಕೋಬೇಡ, ಬೇಗ ತೆಗೆದುಕೊಂಡು ಬಾ ಸಂಜೀವಿನಿ ಲತೆಯನ್ನ ಅಂತ ಹೇಳಿ ಮುದ್ಗಲ ಋಷಿಗಳ ಬಗ್ಗೆ ಅವರು ಹೇಳ್ತಾನೆ. ಅವರು ಪರಮ ಕಾರುಣ್ಯ ಮೂರ್ತಿಗಳು, ಇತ್ತ ರೀತಿಯಲ್ಲಿ ರಾಮನಿಗಾಗಿ ಅಂತ ಹೇಳಿ ತೆಗೆದುಕೊಂಡು ಬನ್ನಿ ಅಂದಾಗ ದಶರಥ ಮಹಾರಾಜ ಭರತನಿಗೆ ಸಂಜೀವಿನಿ ಲತೆಯಿಂದ ಎಲ್ಲವನ್ನ ಏನು ಶುಶ್ರೂಷೆಗಳನ್ನು ಮಾಡಿ ಮುದ್ಗಲರ ಆಶ್ರಮಕ್ಕೆ ರಾಮ ದಶರಥ, ಕೌಸಲ್ಯ, ಸೀತಾ ಸಮೇತನಾಗಿ ತನ್ನ ಎಲ್ಲ ಬಂಧು ಬಾಂಧವರಿಂದ ಕೂಡಿ ಮುದ್ಗಲ ಋಷಿಗಳ ಬಳಿಗೆ ಬರ್ತಾನೆ. ಹೀಗೆ ಮುದ್ಗಲ ಋಷಿಗಳಿಂದ ಒಂದು ಸೇವಾ ಸ್ವೀಕಾರ ಮಾಡಿ ಕೇವಲ ರಾಮ ಆ ಒಂದು ತನ್ನ ಹಸ್ತ ಮಾತ್ರದಿಂದ ಭರತನಿಗೆ ಗುಣ ಮಾಡ್ಬೋದಿತ್ತು. ಆದರೆ ಮುದ್ಗಲ ಋಷಿಗಳ ಸೇವೆಯನ್ನು ತೆಗೆದುಕೊಂಡ. ನಮ್ಮಲ್ಲಿ ಯಾವುದಾದರೂ ಒಂದು ಒಳ್ಳೆಯ ಗುಣ ಇದ್ದರೆ ಭಗವಂತ ಅದನ್ನು ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸ್ತಾನೆ ಅಂತ ಹೇಳಿ ಆ ಮುದ್ಗಲ ಋಷಿಗಳ ಚಿಂತನೆ ಮಾಡಿದ್ರೆ, ನಮ್ಮಲ್ಲಿ ಏನೋ ಕಿಂಚಿತ್ತು ಒಳ್ಳೆಯ ಗುಣ ಇದ್ದರೆ ಅದನ್ನೂ ಸಾಧನೆಗಾಗಿ ಆ ಭಗವಂತ ಅದನ್ನು ಬಳಸ್ತಾನೆ ಅಂತನ್ನೋದನ್ನು ನಾವು ಕೇಳ್ತೇವೆ. ಇನ್ನು ಋಷ್ಯಶೃಂಗ ಋಷಿಗಳನ್ನಂತೂ ಹೇಳುವಂತೆ ಇಲ್ಲ. ಪುತ್ರಕಾಮೇಷ್ಟಿಯಾಗ ಮಾಡಿಸಿದವರೇ ದಶರಥ ಮಹಾರಾಜನ ಕೈಲಿ ಋಷ್ಯಶೃಂಗರು. ದಶರಥನ ಮಗಳಾದ ಶಾಂತಾದೇವಿಯನ್ನೇ ಋಷ್ಯಶೃಂಗರಿಗೆ ಕೊಟ್ಟಿದ್ದು. ಹಾಗಾಗಿ ಋಷಿಗಳ ಪ್ರಾರ್ಥನೆಯಂತೆ ರಾಮನ ಪ್ರಾದುರ್ಭಾವವಾಗಿದೆ. ನೋಡಿ ಇನ್ನೆಂಥ ರೀತಿಯಲ್ಲಿ ಋಷ್ಯಶೃಂಗರಿಗೆ ಅನುಗ್ರಹಿಸಿದ್ದಾನೆ. ಇನ್ನು ಬೇಡರ ಒಂದು ಮಗಳು ಶಬರಿ ನೀಚ ಯೋನಿಯಲ್ಲಿ ಬಂದಿದ್ದಾಳೆ. ಬೇಡರು ಅಂದರೆ ಪ್ರಾಣಿಗಳನ್ನು ಬೇಟೆಯಾಡಿ ತಿಂದು ಜೀವನ ಮಾಡುವಂತಹ
ಶಬರಿ. ಆದರೆ ಒಮ್ಮೆ ಅವಳಿಗೆ ಕನ್ಯಾವಸ್ಥೆಯಲ್ಲಿ, ಹಿಂದೆ ಎಲ್ಲ 8 ವರ್ಷಕ್ಕೆ ಮದುವೆ ಆಗ್ತಿತ್ತು, ವಿವಾಹಕ್ಕೋಸ್ಕರ ಎಲ್ಲ ಪ್ರಾಣಿ ಪಕ್ಷಿಗಳನ್ನೆಲ್ಲ ಆ ಬೇಡರ ನಾಯಕ ಎಲ್ಲ ಒಟ್ಟುಗೂಡಿಸ್ತಿದ್ದ. ಆಗ ಅವಳು ಬಂದು ಕೇಳ್ತಾಳೆ, ಶಬರಿ ಯಾಕಾಗಿ ಹೀಗೆ ಮಾಡ್ತಿದ್ಯಾ ಅಂತ. ಆಗ ನಿನ್ನ ವಿವಾಹಕ್ಕಾಗಿ ಈ ಎಲ್ಲವನ್ನ ಆ ಒಂದು ಕಡಿಬೇಕಾಗಿದೆ ಈ ಪ್ರಾಣಿಗಳನ್ನೆಲ್ಲ ಅಂತ. ಆಗ ಅವಳಿಗೆ ಮನಸ್ಸಿಗೆ ಬಹಳ ನೋವಾಗತ್ತೆ. ಸಜ್ಜೀವಿ ಯಾವ ಯೋನಿಯಲ್ಲಿ ಬಂದರೋ ಆ ಸಜ್ಜೀವರಿಗೆ ಅದು ಯಾವತ್ತೂ ಪ್ರಾಣಿ ಹಿಂಸೆ ಇಷ್ಟ ಆಗೋದಿಲ್ಲ. ಆಗ ಅವಳು ಆ ನಾಯಕನಿಂದ ತಪ್ಪಿಸಿಕೊಂಡು ತನ್ನ ತಂದೆ ಮನೆಯನ್ನ ಬಿಟ್ಟು ಓಡಿ ಬರ್ತಾಳೆ. ಹುಡುಕ್ತಾ ದಾರಿಯಲ್ಲಿ ಅಲಿತಾ ಆಗ ರಾಮನ ಅನುಗ್ರಹವಾಗತ್ತೆ. ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಅವಳು ಬರ್ತಾಳೆ. ಆಗ ಮತಂಗ ಋಷಿಗಳು ಪಂಪಾ ಸರೋವರದ ಬಳಿ ಆಶ್ರಮದಲ್ಲಿ ಒಂದು ಕುಳಿತಿರ್ತಾರೆ. ಆಶ್ರಮಕ್ಕೆ ಬಂದು ತನ್ನ ಒಂದು ಎಲ್ಲವನ್ನ ಹೇಳಿಕೊತಾಳೆ. ನನಗೆ ಇಷ್ಟವಿಲ್ಲ, ನನಗೆ ಅಂತಹ ಬೇಡರ ಜೀವನ ಇಷ್ಟ ಇಲ್ಲ ಸ್ವಾಮಿ, ನನಗೆ ಉಪದೇಶ ಮಾಡಿ, ನಾನು ಸತ್ಕಾರ್ಯದಲ್ಲಿ ಋಷಿಮುನಿಗಳ ಸೇವೆಯನ್ನು ಮಾಡಬೇಕು ಅಂತ ಶಬರಿ ಹೇಳ್ತಾಳೆ. ಆಗ ಮತಂಗ ಋಷಿಗಳು ಅವಳಿಗೆ ಆಶ್ರಯ ಕೊಟ್ಟು, 8 ವರ್ಷದ ಕೂಸು 80 ವರ್ಷಕ್ಕೆ ರಾಮ ಬರೋದು ಗೊತ್ತಿತ್ತು ಮತಂಗ ಋಷಿಗಳಿಗೆ. ಆದರೆ ಅವಳಿಗೆ ಹೇಳಿದ್ದು, ರಾಮ ಬರ್ತಾನೆ, ಈ ಆಶ್ರಮದಲ್ಲೇ ನೀನು ಸೇವಾ ಮಾಡಿಕೊಂಡು ಇರು, ರಾಮ ಬರ್ತಾನೆ, ನಿನ್ನ ಉದ್ಧಾರ ಮಾಡ್ತಾನೆ. ಎಲ್ಲಿ 80 ವರ್ಷ, ಎಲ್ಲಿಯ 8 ವರ್ಷ. ನಾವೆಲ್ಲ ಶಬರಿ ಅಂದರೆ ತಾಳ್ಮೆ, ಶಬರಿಯ ತಾಳ್ಮೆಗೆ ಅಂತ ಹೇಳ್ತೀವಿ. ಆದರೆ ನಿಜವಾಗಿ ಅಲ್ಲಿ ಮತಂಗ ಋಷಿಗಳ ಅನುಗ್ರಹವನ್ನ ನಾವು ಗಮನಿಸಬೇಕು. ಮತಂಗ ಋಷಿಗಳು ಆ ಶಬರಿಗೆ ಅಷ್ಟು ಅನುಗ್ರಹ, ಅಂತಹ ತಾಳ್ಮೆ ಬರೋದಕ್ಕೆ ಆ ಋಷಿ ಮುನಿಗಳ ಆಶ್ರಮದಲ್ಲಿರ್ತಕ್ಕಂಥ ಮತಂಗ ಋಷಿಗಳ ಪ್ರಭಾವ ಶಬರಿಗೆ ಅತ್ಯಂತವಾಗಿ ಬೀರಿತ್ತು ಅಂತ ನಾವು ತಿಳಿಬೇಕು. ಅಂತಹ ಮತಂಗ ಋಷಿಗಳ ಮಾತಿನಂತೆ ರಾಮ ಬಂದು ಶಬರಿಯಿಂದ ಆ ಒಂದು ಅವಳು ಕೊಟ್ಟಂತಹ ಹಣ್ಣನ್ನ ಸ್ವೀಕಾರ ಮಾಡಿ ಅವಳನ್ನು ಉದ್ಧಾರ ಮಾಡಿದ. ಇನ್ನು ಶತಾನಂದ ಮಹರ್ಷಿಗಳ ಬಗ್ಗೆ ಮೊನ್ನೆ ಕೇಳಿದ್ವಿ. ಈ ಪಂಪಾ ಸರೋವರದಲ್ಲಿ ಇವರಿದ್ರೆ ಶಬರಿ ಮತಂಗ ಋಷಿಗಳಲ್ಲಿದ್ರೆ ಶತಾನಂದರಂತೂ ಸೀತಾರಾಮರ ಕಲ್ಯಾಣವನ್ನ, ರಾಮ ಸೀತಾರಾಮನು ಆಗೋದಕ್ಕೆ ಆ ಒಂದು ಶತಾನಂದರೇ ಕಾರಣರಾಗ್ತಾರೆ. ಶತಾನಂದರು ಗೌತಮರ ಪುತ್ರರಾಗಿದ್ದಾರೆ. ಹೀಗೆ ಅಗಸ್ತ್ಯರಂತೂ ಆದಿತ್ಯ ಹೃದಯವನ್ನ, ಸೂರ್ಯವಂಶದ ಒಂದು ರಾಜನಾದಂತಹ ದೇದೀಪ್ಯಮಾನದಂತಹ ಆ ರಾಮನ ಮುಂದೆ ಆದಿತ್ಯ ಹೃದಯವನ್ನ, ಆ ಗುಪ್ತವಾದಂತಹ ಆದಿತ್ಯ ಹೃದಯವನ್ನ ಪಠಿಸಿ ಅವರು ಸಿದ್ಧಿ ಮಾಡಿಕೊಂಡಿದ್ದಾರೆ. ಎಲ್ಲಿ ಅಂತಹ ರಣರಂಗದಲ್ಲಿ ಅಗಸ್ತ್ಯರಿಂದ ಆ ಒಂದು ಆದಿತ್ಯ ಹೃದಯವನ್ನ ಕೇಳಿದಂತಹ ಕರುಣಾಳು ರಾಮನಾಗಿದ್ದಾನೆ. ಇಂತಹ ರಾಮನನ್ನ ನಾವು ಸ್ಮರಣೆ ಮಾಡಿದರೆ ಎಂತಹ ವಿಚಿತ್ರ ಪ್ರಸಂಗವೇ ಇರಲಿ, ಗುರುಗಳು ನಮ್ಮ ಆ ಒಂದು ಸೇವೆಯನ್ನ ತೆಗೆದುಕೊಳ್ತಾರೆ. ಈಗ ನಾವು ಹೇಳ್ತೀವಿ ಗುರುಗಳಿಗೆ ಸಮಯವೇ ಇಲ್ಲ ನಾನು ಹೇಳಿದ್ದನ್ನು ಕೇಳಕ್ಕೆ ಅಂತ. ಆದರೆ ನಾವು ಅಗಸ್ತ್ಯರನ್ನ, ರಾಮನನ್ನ ಸ್ಮರಣೆ ಮಾಡಿದರೆ ನಾವು ಹೇಳಿದ್ದನ್ನ ಕೇಳುವಂತಹ ಒಳಗಡೆ ನಿಂತು ಭಗವಂತ ಅವರಿಗೆ ಅಂತಹ ಬುದ್ಧಿಯನ್ನು ಕೊಡ್ತಾನೆ. ಇನ್ನೊಂದು ಶರಭಂಗರು. ಆ ಶರಭಂಗರ ಚರಿತ್ರೆಯಲ್ಲಿ ಬರುತ್ತೆ. ಅವರು ಚಿತ್ರಕೂಟದಿಂದ ಪಂಚವಟಿಗೆ ಹೋಗೋ ದಾರಿಯಲ್ಲಿ ಆ ಒಂದು ಶರಭಂಗ ಮಹರ್ಷಿಗಳು ಇರ್ತಾರೆ. ಅಲ್ಲಿ ರಾಮ ಲಕ್ಷ್ಮಣ ಸೀತೆಯರನ್ನ ಕರೆದುಕೊಂಡು ಆ ಶರಭಂಗರ ಆಶ್ರಮವನ್ನು ಹುಡುಕಿಕೊಂಡು ಬರ್ತಾನೆ. ಎಲ್ಲ ಮಹರ್ಷಿಗಳಿಗೂ ಅಷ್ಟೇ ತಾನೇ ಬಂದು ಅನುಗ್ರಹ ಮಾಡಿದಂತಹ ರಾಮ ಅಂತಹ ಕರುಣಾಶಾಲಿ, ಇಂತಹ ವರಪ್ರದನಾದಂತಹ ಆ ಒಂದು ದೇವೇಂದ್ರ ಅವಾಗ ಆ ಶರಭಂಗರನ್ನ ಕರೆದುಕೊಂಡು ಹೋಗಕ್ಕೆ ಬಂದಿರ್ತಾನೆ. ಆದರೆ ಶರಭಂಗರು ಹೇಳ್ತಾರೆ, ರಾಮ ಬರ್ತಾ ಇದ್ದಾನೆ, ನಾನು ಈಗ ರಾಮನ ಆತಿಥ್ಯವನ್ನ ಮಾಡಿಕೊಂಡೆ ಬರ್ತೇನೆ. ಆಗ ಇಂದ್ರದೇವರು ಏನೂ ಮಾತನಾಡದೆ ಹೊರಟು ಬಿಡ್ತಾರೆ. ನೋಡಿ, ಈ ರಾಮನ ಒಂದು ಮಹಿಮೆಯನ್ನ ಆ ಒಂದು ಶರಭಂಗರಿಗೆ ಅನುಗ್ರಹಿಸಿದಂತಹ ಇಂದ್ರದೇವರು ಹೇಳ್ತಾರೆ, ಆಯಿತು, ನಿಮಗೆ ನಾನು ಅನುಗ್ರಹ ಮಾಡ್ತೇನೆ, ನೀವು ರಾಮದೇವರ ಸೇವೆಯನ್ನು, ಯಾಕೆ ಇಂದ್ರ ಕಾಮರು ಮನಸ್ಸಿಗೆ ಅಭಿಮಾನಿಗಳು, ಮನಪೂರ್ವಕವಾಗಿ ರಾಮನನ್ನ ಸೇವಿಸಿ ಅಂತ ಹೊರಗಿನಿಂದ ಒಳಗಿನಿಂದ ಅನುಗ್ರಹ ಮಾಡಿದ್ದಾನೆ ಇಂದ್ರದೇವರು. ಆಗ ಅವರು ಹೇಳ್ತಾರೆ, ರಾಮ ಏನಕ್ಕೆ ಬಂದ ಶರಭಂಗರ ಆಶ್ರಮವನ್ನ ಕುರಿತು ಅಂದರೆ, ನನಗೆ ಈ ಅರಣ್ಯದಲ್ಲಿ ವಾಸ ಮಾಡೋದಕ್ಕೆ ಅನುಕೂಲವಾದಂಥ ಒಂದು ಪ್ರದೇಶವನ್ನ ನೀವು ತೋರಿಸಿಕೊಡಿ, ಮಾರ್ಗ ತೋರಿಸಿ ಅಂತ ಕೇಳ್ತಾನೆ. ನೋಡಿ, ಅವನಿಗೆ ಗೊತ್ತಿಲ್ವೇ ಎಲ್ಲವನ್ನ ಭಗವಂತ ಸೃಷ್ಟಿ ಮಾಡೋದು, ಆದರೆ ಮಾನುಷ ರೂಪದಲ್ಲಿ ಬಂದಾಗ ಅಮಾನುಷರಂತೆ ಕ್ರಿಯಾ ಮಾಡೋದು ಭಗವಂತನ ಸಂಕಲ್ಪವಾಗಿರುತ್ತೆ. ಆಗ ಮಹರ್ಷಿಗಳು ಹೇಳ್ತಾರೆ, ಸುತೀಕ್ಷ್ಣ ಮಹರ್ಷಿಗಳು ಅಂತ ಇದ್ದಾರೆ, ಅವರ ಆಶ್ರಮದಲ್ಲಿ ನಿನಗೆ ಹೋಗು, ನಿನಗೆ ಉತ್ತಮವಾದ ಸ್ಥಾನವನ್ನ ಕಲ್ಪಿಸಿಕೊಡ್ತಾರೆ ಅಂತ ಹೇಳಿ ಮಾರ್ಗದರ್ಶನ ಮಾಡಿದ್ರು. ಆಮೇಲೆ ಶರಭಂಗರು ಪ್ರಾರ್ಥನೆ ಮಾಡ್ಕೋತಾರೆ ರಾಮನನ್ನ, ಸ್ವಾಮಿ ನೀನು ಸ್ವಲ್ಪ
ಕಾಲ ನನ್ನಲ್ಲಿ, ನನ್ನ ಆಶ್ರಮದಲ್ಲಿ ಇರೋ. ನಾನು ಮಂತ್ರಪೂರ್ವಕವಾಗಿ ಈ ದೇಹದಿಂದ ನಾನು ಮುಕ್ತನನ್ನಾಗಿ ನಿನ್ನ ಕಣ್ಣೆದುರಿಗೆ ಈ ದೇಹವನ್ನು ಸಮರ್ಪಣೆ ಮಾಡಬೇಕು ಅನ್ನೋದು ನನ್ನ ಆಸೆ. ಎಂಥ ಋಷಿ ಮುನಿಗಳ ಆಸೆಯನ್ನು ಭಗವಂತ ಈಡೇರಿಸಿದ್ದಾನೆ. ಅಲ್ಲಿ ಶರಭಂಗರು ಆಗ ಮಂತ್ರಪೂರ್ವಕವಾಗಿ ಅಗ್ನಿಯನ್ನು, ಆಹುತಿಗಳನ್ನು ಇಟ್ಟು ಅದನ್ನು ಪ್ರಜ್ವಲಿಸುವಂತೆ ಮಾಡ್ತಾರೆ. ತಪಸ್ವಿಗಳಾದಂತಹ ಮುನಿಗಳು ಶಾಂತವಾಗಿ ಜೀರ್ಣವಾದ ದೇಹದಿಂದ ತಾವು ಅದರೊಳಗೆ ಪ್ರವೇಶ ಮಾಡೇ ಬಿಟ್ರು. ಅವರ ರೋಮಗಳು, ಸುಕ್ಕು ಕಟ್ಟಿದ ಚರ್ಮ ಎಲ್ಲವೂ ಬೆಂಕಿಯಲ್ಲಿ ಭಸ್ಮವಾಗಿ ಬಿಡುತ್ತೆ. ಆದರೆ ಎಲ್ಲರೂ, ಸೀತಾ ಲಕ್ಷ್ಮಣರು ವಿಸ್ಮಯದಿಂದ ನೋಡ್ತಾ ಇರ್ತಾರೆ, ರಾಮ ಆನಂದದಿಂದ ನೋಡ್ತಾ ಇರ್ತಾನೆ. ಆಗ ಅಗ್ನಿ ಜ್ವಾಲೆಯ ಮಧ್ಯದಿಂದ ಒಬ್ಬ ತರುಣ ತಪಸ್ವಿ ಇನ್ನೊಂದು ಅಗ್ನಿ ಏನೋ ಅನ್ನೋ ರೀತಿಯಲ್ಲಿ ಹೊರಗೆ ಬಂದು ಆ ಒಂದು ರಾಮನಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ, ಇವರು ನೋಡುತ್ತಿರ್ತಂಕಂತೆಯೇ ದೇವತೆಗಳ ಎಲ್ಲ ಲೋಕವನ್ನು ದಾಟಿ ಬ್ರಹ್ಮಲೋಕಕ್ಕೆ ಹೊರಟು ಹೋದರು. ಈ ಶರಭಂಗ ಋಷಿಗಳು ಇಚ್ಛಾಮರಣಿಗಳಾಗಬೇಕು ಅಂತ ಆಸೆ ಪಟ್ಟರು, ಅದನ್ನು ಈಡೇರಿಸಿದ ರಾಮ. ಜೊತೆಗೆ ಕಾಡಿನಲ್ಲಿ ನನಗೆ ಮುಂದಿನ ದಾರಿ ತೋರಿಸು ಅಂತ ಕೇಳ್ತಾನೆ. ಆದರೆ ಅದು ಒಂದು ಸಣ್ಣ ಮಾರ್ಗ, ಅವನೇ ಒಳಗೆ ನಿಂತು ಪ್ರೇರಣೆ ಮಾಡಿದ್ದು. ತೋರಿಸಿದ್ದಕ್ಕೆ ಏನಾಯಿತು? ಮುಕ್ತಿ ಮಾರ್ಗವನ್ನೇ ಭಗವಂತ ಅವರಿಗೆ ತೋರಿಸಿಬಿಟ್ಟ. ಮುಕ್ತಿ ಮಾರ್ಗದಲ್ಲಿ ಕೈ ಹಿಡಿದು ನಡೆಸಿಕೊಂಡು ಹೋಗುವಂತಹ ಇಂದ್ರದೇವರನ್ನ ಅವರಿಗೆ ಅನುಗ್ರಹ ಮಾಡೇ ಬಿಟ್ಟ ಅಂತ ನಾವು ಕೇಳ್ತೀವಿ ಶರಭಂಗರ ಆ ಒಂದು ಚರಿತ್ರೆಯಲ್ಲಿ. ಹೀಗೆ ಇನ್ನು ಜಟಾಯು ಪಕ್ಷಿಗೆ ಇನ್ನೆಂಥ ಅನುಗ್ರಹ ಮಾಡಿದ್ದಾನೆ. ಇವರು ಇಚ್ಛಾಮರಳಿಗಳಾಗಬೇಕು ಅಂದ್ರು, ಆದರೆ ಜಟಾಯು ಪಕ್ಷಿ ರಾವಣನ ಸೀತಾಪಹರಣ ಮಾಡಿದ ಆಗ ದಶರಥನ ಆತ್ಮೀಯ ಸ್ನೇಹಿತ ಆ ಜಟಾಯು. ಅದು ಆ ರಾವಣನ ವಿರುದ್ಧ ಹೋರಾಡ್ತಾನೆ ಜಟಾಯು. ಆಗ ತನ್ನ ಎಲ್ಲ ರೆಕ್ಕೆ ಎಲ್ಲ ಕಡಿದು ಇನ್ನೇನು ಸಾಯುವ ಸ್ಥಿತಿಗೆ ಬಂದರೂ ತನ್ನ ಕೊನೆಯ ಒಂದು ಉಸಿರನ್ನ ಹಾಗೆ ಪ್ರಾಣಾಯಾಮದ ಮೂಲಕ ತಡೆ ಹಿಡಿದು ಕೂತ್ಕೋತಾನೆ. ರಾಮ ಬರ್ತಾನೆ, ಅವನಿಗೆ ಇದನ್ನ ಹೇಳಬೇಕು. ನೋಡಿ, ಸಂದೇಶವನ್ನ ಹೇಳಿ, ನಾನು ಒಬ್ಬೊಬ್ಬರಿಗೆ ಒಂದೊಂದು ಆಸೆ. ಭಗವಂತ ಬರ್ತಾನೆ, ರಾಮ ಬರ್ತಾನೆ ಅಂತ ಜಟಾಯು ಪಕ್ಷಿ ಕಾಯ್ತಾ ಇದೆ. ಆ ರಾಮನನ್ನು ನೋಡಿದ ತಕ್ಷಣ ಎಲ್ಲವನ್ನ ಒಂದೇ ಒಂದು ಉಸಿರು ಇಟ್ಕೊಂಡಿತ್ತು ಜಟಾಯು ಪಕ್ಷಿ. ಆ ಒಂದೇ ಉಸಿರಿನಲ್ಲಿ ನಾವು ಹೇಳ್ತೀವಲ್ಲ, ಒಂದೇ ಉಸಿರಿಂದ ಓಡ್ ಬಂದ್ವಿ ಅಂತ. ಖಂಡಿತ ಇಲ್ಲ, ನಾವು ಸಾವಿರಾರು ಉಸಿರನ್ನ ಉಪಯೋಗಿಸಿರ್ತೀವಿ, ಆದರೆ ಜಟಾಯುವಿಗೆ ಒಂದೇ ಒಂದು ಉಸಿರಿತ್ತು. ಆ ಒಂದು ಉಸಿರಿನಲ್ಲಿ ಎಲ್ಲ ಒಂದು ಚರಿತ್ರೆ ಏನಾಯಿತು, ರಾವಣ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಎಲ್ಲವನ್ನ ಹೇಳಿ ಪ್ರಾಣ ಬಿಡ್ತು. ಅಂತಹ ಪಕ್ಷಿಗೆ ಹದ್ದು, ಅದು ದೈವಿಕವಾದಂತಹ ಒಂದು ರಣಹದ್ದು. ಅಂತ ಒಂದು ಹದ್ದಿಗೆ ಭಗವಂತ ರಾಮ ತಾನೇ ತನ್ನ ಕೈಯಾರೆ ಅಮೃತಮಯವಾದಂತಹ ಕೈಯಿಂದ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ. ನಾವು ಪ್ರಾಣಿ ಪಕ್ಷಿಗಳಿಗೂ ಎಂತಹ ಅನುಗ್ರಹ ಮಾಡಿದ್ದಾನೆ ರಾಮ ಅನ್ನೋದನ್ನು ಇವರಿಂದ ತಿಳಿಬಹುದು. ಇನ್ನು ಒಂದು ನಾಯಿಗೆ ಅನುಗ್ರಹ ಮಾಡಿದ್ದಾನೆ ರಾಮ. ಅವನ ಒಂದು ಆಸ್ಥಾನದಲ್ಲಿ ನಾಯಿಗೂ ನ್ಯಾಯ ಸಿಕ್ಕಿದೆ. ನಾವು ಆ ಕಥೆಯನ್ನು ಕೇಳ್ತೇವೆ, ತುಂಬ ವಿಸ್ತಾರವಾಗಿ ಬೇಡ. ಆದರೆ ನಾಯಿ ತನಗೆ ನ್ಯಾಯ ಕೇಳೋಕ್ಕೋಸ್ಕರ ಬಂದಾಗ ನಾಯಿಗೆ ವಾಕ್ಶಕ್ತಿಯನ್ನು ಕೊಟ್ಟ. ಏನಾಯಿತು? ಒಬ್ಬ ಇವನು ಜಗನ್ನಾಥ ಪೂಜಾರಿ ಆಗಿರಬೇಕು ಅವನು. ಮುಂದೆ ಅವನು ಹೇಳುತ್ತೆ, ಆ ನಾಯಿ, ಇಂಥ ಒಬ್ಬ ಬ್ರಾಹ್ಮಣ ನನಗೆ ನಾನಿನ್ನೇನು ಅವನ ಕೈಯಿಂದ ಅವನು ಆಹಾರ ಸ್ವೀಕಾರ ಮಾಡ್ತಾ ಇದ್ದ, ಅವನ ತುಟಿಗೆ ತಾಕಿ ಬಿದ್ದದ್ದು ಅದು ಎಂಜಲು ನಮ್ಮ ಆಹಾರ. ನಾಯಿಯ ಆಹಾರವೇ ಎಂಜಲು. ನನ್ನ ಆಹಾರವನ್ನು ನಾನು ತೆಗೆದುಕೊಳ್ಳೋಕೆ ಬಂದರೆ ನನಗೆ ಒಳ್ಳೆಯ ಬಿಸಿಲಿರುವಾಗ ಬೇಕಾದಷ್ಟು ತಪ ಆಗ್ತಾ ಇದೆ, ಆದರೆ ಕಲ್ಲಿನಿಂದ ಜೋರಾಗಿ ಹೊಡೆದು ಗಾಯ ಮಾಡ್ದ, ಅದಕ್ಕೆ ನನಗೆ ನ್ಯಾಯ ಬೇಕು ಅಂತ. ಆಗ ಅವನನ್ನು ಕರೆಸ್ತಾನೆ ರಾಮ. ಈಗ ಹೇಳು ನಾಯಿ, ನಿನಗೆ ಏನು ಶಿಕ್ಷೆ ಕೊಡಬೇಕು ಹೇಳು ಅವನಿಗೆ ಅಂದರೆ, ಜಗನ್ನಾಥ ದೇವಸ್ಥಾನದ ಮುಖ್ಯ ಪೂಜಾರಿಯಾಗಿ ಅವನಿಗೆ ಹುಟ್ಟಿಸಿ ಬಿಡು ಸ್ವಾಮಿ. ಆಗ ಕೇಳ್ತೇನೆ, ಇದು ವರವೋ ಶಿಕ್ಷೆಯೋ ಅಂದರೆ, ಇಲ್ಲ, ನಾನು ಹೋದ ಜನ್ಮದಲ್ಲಿ ಜಗನ್ನಾಥ ದೇವಸ್ಥಾನದ ಪೂಜಾರಿಯಾಗಿದ್ದೆ. ಆಗ ಎಲ್ಲರೂ ಕೊಡ್ತಕ್ಕಂಥ ಈ ಏನು ದೇವನಿಗೆ ಕೊಡುವ ಕಾಣಿಕೆಯೆಲ್ಲ ನನ್ನ ಸ್ವಂತಕ್ಕೆ ಬಳಸಿ ಈಗ ನಾಯಿ ಜನ್ಮ ಬಂದಿದೆ. ಹಾಗಾಗಿ ನಾಳೆ ಅವನಿಗೂ ಅವನು ಅದೇ ಥರದ ಪೂಜಾರಿ ಆಗಲಿ. ಅವನು ಇಲ್ಲ, ನೀನೇನೋ ನಿನ್ನ ಒಂದು ಲೋಭದಿಂದ ಬಳಸಿರ್ಬೋದು, ಅವನು ಅದನ್ನು ಸದುಪಯೋಗ ಮಾಡ್ಕೋಬೋದಲ್ಲ. ಅಂದರೆ ಆ ಸ್ಥಾನವೇ ಅಂಥದ್ದು. ಆ ಸ್ಥಾನಕ್ಕೆ ಎಂಥವ್ರು ಬಂದರು, ಈ ಕಲಿಪ್ರವೇಶ ಇರುವ ಎಂಥವರು ಬಂದರೂ ಆ ಸ್ಥಾನದಲ್ಲಿ ಅಲ್ಲಾಡಿ ಹೋಗ್ತಾರೆ. ಅಲ್ಲಿ ಸ್ವಕಾರ್ಯಕ್ಕೆ ಉಪಯೋಗಿಸಿ ಅವನೂ ನಾಯಿಯಾಗಿ ಹುಟ್ಟುತ್ತಾನೆ. ಆದರೆ ನಾನು ಮುಂದೆ ಬ್ರಾಹ್ಮಣನಾಗಿ ಹುಟ್ಟಿ ಅವನಿಗೆ ಕಲ್ಲು ತಗೊಂಡು ಹೊಡಿತೀನಿ, ನನಗೇನು ನೋವಾಗಿತ್ತೋ ಅದನ್ನು ಅವನು ಅನುಭವಿಸ್ಬೇಕು ಅಂತ ನಾಯಿ ಒಂದು ನ್ಯಾಯ ಕೊಟ್ಟರೆ ಅದನ್ನು ತೀರ್ಮಾನ ಮಾಡಿದಂತೆ ರಾಮ. ಹೀಗೆ ಪ್ರಾಣಿ ಪಕ್ಷಿ
ಯಾವ ಕೀಳು ಜಾತಿ ಮೇಲು ಜಾತಿ ಋಷಿಗಳು ಮುನಿಗಳು ಸ್ತ್ರೀಯರು ಪುರುಷರು ಬಾಲಕರು ಎಲ್ಲರಿಗೂ ಅನುಗ್ರಹಿಸಿದಂತಹ ರಾಮನನ್ನು ನಾವು ಸ್ಮರಣೆ ಮಾಡ್ತಾ, ಇನ್ನು ನಮ್ಮ ಗುರುಗಳು ವ್ಯಾಸರಾಜರು ಯಾರು? ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ ಬಂದಿದ್ದು. ನೋಡಿ, ಪ್ರಹ್ಲಾದರಾಜರಿಗೆ ಆಗಿ ಬಂದದ್ದು ನರಸಿಂಹ ರೂಪ. ವ್ಯಾಸರಾಜ ಮಠದ ಪರಂಪರೆಯವರಿಗಾಗಿ ಭಗವಂತ ತನ್ನ ಪಕ್ಕದಲ್ಲೇ ಜಾಗ ಕೊಟ್ಟು ಬಿಟ್ಟಿದ್ದಾನೆ. ಈ ವ್ಯಾಸರಾಜರಿಗೆ ಅಷ್ಟು ಆತ್ಮೀಯ. ಪ್ರಹ್ಲಾದನೇ ವ್ಯಾಸರಾಜರಾಗಿ ಬಂದಿದ್ದು. ಹಾಗಾಗಿ ತನ್ನ ಕೂಸನ್ನು ತನ್ನ ಪಕ್ಕದಲ್ಲೇ ಇರಬೇಕು ಅಂತ ಹೇಳಿ ಪಕ್ಕದಲ್ಲೇ ಜಾಗ ಕೊಟ್ಟು, ಇಂತಹ ಎಲ್ಲ ವಿಶಾಲವಾದಂತಹ ಜಾಗದಲ್ಲಿ ಎಲ್ಲ ಸಜ್ಜನರು ಸಾಧನೆಯನ್ನು ಮಾಡಿಕೊಳ್ಳಲಿ ಅಂತ ಹೇಳಿ ತನ್ನ ಪಕ್ಕದಲ್ಲೇ ಇಡಿಸ್ಕೊಂಡಂತಹ ಆ ಒಂದು ನರಸಿಂಹದೇವರು ವ್ಯಾಸರಾಜರು ತಾವು 732 ಪ್ರಾಣ ಪ್ರತೀಕಗಳನ್ನು ಪ್ರತಿಷ್ಠೆ ಮಾಡಿದ್ರು. ಆಗ ಅದನ್ನು ಆ ಪ್ರತೀಕ ಒಂದು ಪ್ರತಿಷ್ಠೆ ಮಾಡಿದ ಪುಣ್ಯದ ಬಲದಿಂದಲೋ ಏನೋ ಮುಂದೆ ಅವರು ರಾಯರಾಗಿ ಬಂದಾಗ ಮೂಲ ರಾಮನನ್ನು ಪೂಜೆ ಮಾಡುವಂತಹ, ಅಂದರೆ ಹನುಮಂತನ ಪ್ರತಿಷ್ಠಾಪನೆ ಮಾಡಿದರೆ ರಾಮನ ಸೇವೆ ಸದಾ ನಿನಗೆ ಕೈ ಸಿದ್ಧವಾಗತ್ತೆ. ಕರಸ್ಥ ದೇವಸ್ಯ ಕುತೋಂತರಾಯ ಅಂತ ಭಾಗವತದಲ್ಲಿ ಹೇಳಿದಂತೆ ವ್ಯಾಸರಾಜರಾದಾಗ 732 ಪ್ರಾಣದೇವರನ್ನ ಸೌಭಾಗ್ಯ ಹೇಗೆ ಬಂತವರಿಗೆ ಅಂದರೆ ಪ್ರಹ್ಲಾದರಾಜರಾದಾಗ ಭಗವಂತ ಮಾಡಿದ ಅನುಗ್ರಹ. ಮುಖ್ಯ ಪ್ರಾಣ ಅಂತರ್ಗತ. ಯಾಕೆ ಪ್ರಹ್ಲಾದ ಅವನು ಮುಖ್ಯ ಪ್ರಾಣದೇವರ ಆವೇಶದಿಂದ, ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಅವನು ಪ್ರಹ್ಲಾದನಲ್ಲಿ ವಾಯುದೇವರ ಆವೇಶವಿದೆ ಅಂತ. ಅಂತಹ ವಾಯುದೇವರ ಆವೇಶ ಇದ್ದದ್ದಕ್ಕಾಗಿ 732 ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿದರು. ಮುಂದೆ ರಾಯರಾಗಿ ಬಂದಾಗ ಅವರಿಗೆ ಮೂಲರಾಮನನ್ನು, ಬ್ರಹ್ಮಕರಾರ್ಚಿತ ಮೂಲರಾಮನನ್ನು ಮುಟ್ಟಿ ಭಜಿಸುವಂತಹ ಸೌಭಾಗ್ಯ ಅವರಿಗೆ ಒದಗಿ ಬಂದಿದೆ. ಇನ್ನು ಅವರಂತೂ ಗೌತಮ ಗೋತ್ರೋತ್ಪನ್ನರು. ಅಹಲ್ಯ ಗೌತಮರಿಗೆ ಅನುಗ್ರಹ ಮಾಡಿದ ರಾಮನೇ ಹೊರಗಿನಿಂದಲೂ ಗೌತಮ ಗೋತ್ರದಲ್ಲೇ ಬರುವಂತೆ ಮಾಡಿ, ರಾಯರು ಯಾವ ಗೋತ್ರದಲ್ಲಿ ಬೇಕಾದ್ರೂ ಬರ್ಬೋದಿತ್ತು, ಆದರೆ ದೇವನ ಸಂಕಲ್ಪ ಗೌತಮ ಋಷಿಗಳ ಅನುಗ್ರಹ ಇದೆ, ಅದಕ್ಕಾಗಿ ಅವರು ಅದರಲ್ಲೇ ಬಂದು ರಾಮನ ಅನುಗ್ರಹಕ್ಕಾಗಿಯೇ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು. ಮೊದಲಿಗೂ ಋಷಿ ಮುನಿಗಳ ಹುಟ್ಟಿದ್ದು ಗೌತಮ ಗೋತ್ರದಲ್ಲಿ. ಅಲ್ಲಿ ಸನ್ಯಾಸಿಯಾಗಿದ್ದ ಕಾಲಕ್ಕೂ ಬ್ರಹ್ಮಕರಾರ್ಚಿತ ಮೂಲ ರಾಮನನ್ನ ಮುಟ್ಟಿ ಪೂಜಿಸುವಂತಹ ಸೌಭಾಗ್ಯ. ಇದೆಲ್ಲದರ ಜೊತೆಗೆ ನಾನು ಸಜೀವವಾಗಿ ವೃಂದಾವನ ಪ್ರವೇಶ ಮಾಡ್ತೀನಿ ಅಂದರೆ ಅಲ್ಲೂ ರಾಮ ಬಿಟ್ಟಿಲ್ಲ ಅವರಿಗೆ. ನೀನು ನನ್ನ ಅನನ್ಯವಾಗಿ ಮಾಡಿದೆಯಾ, ಅದರಿಂದ ಪ್ರಹ್ಲಾದ ಮಂಚಾಲೆ ಗ್ರಾಮ ಅನ್ನೋದು ಪ್ರಹ್ಲಾದರಾಜರು ತಾವು ಅಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ಪವಿತ್ರವಾದಂತಹ ಸ್ಥಳ. ಹಾಗೂ ಅಲ್ಲಿ ಆ ರಾಮನ ಒಂದು ಕ್ಷಣಕಾಲ ಕುಳಿತಂತಹ ಬಂಡೆಯನ್ನು ತರಿಸಿ ರಾಯರು ತಮ್ಮ ಒಂದು ವೃಂದಾವನವನ್ನು ಮಾಡಿಕೊಳ್ಳುವಂತಹ ಸೌಭಾಗ್ಯವನ್ನು ರಾಮನ ನೀಡಿದ. ಹೀಗೆ ಸರ್ವತೋಮುಖವಾಗಿ ರಾಯರಿಗೆ ಅನುಗ್ರಹಿಸಿದಂತಹ ಆ ಮೂಲ ರಾಮನನ್ನು, ಪಟ್ಟಾಭಿರಾಮನನ್ನು ನಾವು ಸ್ಮರಣೆ ಮಾಡ್ತಾ, ಇಲ್ಲಿ ಎಲ್ಲರೂ ಸಪ್ತ ಋಷಿಗಳು ಒಂದು ಕಡೆ ಸೇರಿದ್ರಂತೆ ಒಂದು ಸಲ. ಸಪ್ತ ಋಷಿಗಳು ಅಂದರೆ 7 ಜನ ಋಷಿಗಳು. ಯಾರು ಆ 7 ಜನ ಋಷಿಗಳು ಅಂತಂದರೆ ಕಶ್ಯಪರು, ಅತ್ರಿಗಳು, ಭರದ್ವಾಜರು, ವಿಶ್ವಾಮಿತ್ರರು, ಗೌತಮರು, ಜಮದಗ್ನಿಗಳು, ವಸಿಷ್ಠರು. ಈ 7 ಜನವು ಒಂದು ಕಡೆ ಸೇರಿ ನಾವು ರಾಮಾಯಣವನ್ನು ಭಜನೆ ಮಾಡಬೇಕು. ರಾಮನ ಅನುಗ್ರಹವನ್ನು ಮುಂದೆ ಬರ್ತಕ್ಕಂಥ ಎಲ್ಲರಿಗೂ ನಾವು ನೀಡಬೇಕು ಅಂತ ಸಂಕಲ್ಪ ಮಾಡಿ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಕಾಂಡವನ್ನು ರಚನೆ ಮಾಡಿಕೊಡ್ತಾರೆ. ಅದಕ್ಕೆ ಸಪ್ತರ್ಷಿ ರಾಮಾಯಣ ಅಂತಲೇ ಪ್ರಸಿದ್ಧಿಯಾಗಿದೆ. ಅಂತಹ ಸಪ್ತರ್ಷಿ ರಾಮಾಯಣದಲ್ಲಿ ಮೊದಲಿನ ಶ್ಲೋಕದಲ್ಲಿ ನಾವು ಸಾಮಾನ್ಯವಾದ ಕನ್ನಡ ಭಾವಾರ್ಥವನ್ನು ತಿಳಿಯೋಣ. ಆ ಸಪ್ತರ್ಷಿ ರಾಮಾಯಣದಲ್ಲಿ ಮೊದಲಿನ ಶ್ಲೋಕದಲ್ಲಿ ಕಶ್ಯಪರು ತಮ್ಮ ಬಾಲಕಾಂಡವನ್ನು ಹೀಗೆ ಸಂಗ್ರಹ ಮಾಡ್ತಾರೆ. ಕಶ್ಯಪ ಋಷಿಗಳು ಬಾಲಕಾಂಡ, ಅತ್ರಿ ಋಷಿಗಳು ಅಯೋಧ್ಯಾಕಾಂಡ, ಭರದ್ವಾಜ ಋಷಿಗಳು ಅರಣ್ಯಕಾಂಡವನ್ನು ಹೇಳಿದ್ರೆ, ವಿಶ್ವಾಮಿತ್ರ ಋಷಿಗಳು ಕಿಷ್ಕಿಂಧಾ ಕಾಂಡವನ್ನು ಹೇಳ್ತಾರೆ, ಗೌತಮ ಋಷಿಗಳು ಸುಂದರಕಾಂಡವನ್ನು ಹೇಳ್ತಾರೆ, ಜಮದಗ್ನಿ ಋಷಿಗಳು ಯುದ್ಧಕಾಂಡ, ವಸಿಷ್ಠರು ಉತ್ತರಕಾಂಡವನ್ನು ಹೇಳಿ ಹೀಗೆ ಒಂದೊಂದು ಶ್ಲೋಕಗಳಲ್ಲಿ 24,000 ಯಾರು ವಾಲ್ಮೀಕಿಗಳು ರಚನೆ ಮಾಡಿದ್ದು ಓದೋಕ್ಕಾಗೋಲ್ಲ ಅಂದರೆ ಸಪ್ತ ಋಷಿಗಳು ನಾವಿದ್ದೇವಪ್ಪ. ಈ 7 ಶ್ಲೋಕಗಳನ್ನು ಓದಿ ರಾಮಾಯಣ ಓದಿದ ಫಲವನ್ನು ರಾಮ ನಿಮಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಕೃತಿಯ ಉಪಸಂಹಾರದಲ್ಲಂತೂ ಏಕಕಂಠದಿಂದ ಸಪ್ತ ಋಷಿಗಳು ಅಂದರೆ ಈ 7 ಜನ ಋಷಿಗಳು ಏಕಕಂಠದಿಂದ
ಸಮಾನ ಮನಸ್ಕರಾಗಿ ಈ ಕೃತಿಯ ಫಲಸ್ತುತಿಯನ್ನು ಒಮ್ಮೆಲೆ ನುಡಿದಿದ್ದಾರೆ. ಈಗ ಮೊದಲಿಗೆ ನೋಡೋಣ. ಕಶ್ಯಪರು ಹೇಳ್ತಾರೆ, ಕಶ್ಯಪ ಉವಾಚ, ರಘುವಂಶದ ಅರಸನಾದಂತಹ ದಶರಥನ ಮಗನಾಗಿ ಸ್ವಯಂ ನಾರಾಯಣನೇ ರಾಮನೆಂಬ ಅಭಿಧಾನದಿಂದ ಅವತರಿಸಿ ಬಂದ. ವಿಶ್ವಾಮಿತ್ರರ ಪ್ರಾರ್ಥನೆಯಂತೆ ಅವರನ್ನು ಅನುಸರಿಸಿ ಅವರ ಆಶ್ರಮಕ್ಕೆ ಹೊರಟ. ಮೊದಲಿಗೆ ತಾಟಕಿ ಎಂಬ ರಾಕ್ಷಸಿಯ ಸಂಹಾರ, ವಿಶ್ವಾಮಿತ್ರರ ಯಜ್ಞದ ಸಂರಕ್ಷಣೆ, ಅಹಲ್ಯೆಯ ಉದ್ಧಾರ ಮಾಡಿದ. ರುದ್ರದೇವರಿಂದ ದತ್ತವಾದಂತಹ ಧನುಸ್ಸನ್ನ ಮುರಿದು ಜಾನಕಿಯನ್ನ ಪಾಣಿಗ್ರಹಣ ಮಾಡಿ ಪರಶುರಾಮನನ್ನು ಗೆದ್ದು, ಅಂದರೆ ಅವರ ಹೊಟ್ಟೆಯಲ್ಲಿರ್ತಕ್ಕಂಥ ಅಸುರ ಒಬ್ಬ ಇದ್ದ, ಅತುಲನೆಂಬ ಆ ರಾಕ್ಷಸನ ಸಂಹಾರ ಮಾಡಿ ಸೀತಾರಾಮನಾಗಿ ಅಯೋಧ್ಯೆಯನ್ನ ಪ್ರವೇಶ ಮಾಡಿದ ಅಂತ ಕಶ್ಯಪರು ಹೇಳ್ತಾ ಇದ್ದಾರೆ. ಇನ್ನು ಅತ್ರಿರುವಾಚ, ಅತ್ರಿ ಮುನಿಗಳು ಹೇಳ್ತಾರೆ, ದಾಸಿಯಾದಂತಹ ದಯಾರಹಿತಳಾದಂತಹ ಮಂಥರೆಯ ದುಷ್ಟ ಮಾತುಗಳಿಂದ ಬೋಧಿತಳಾದಂತಹ ಕೈಕೇಯಿ ತನ್ನ ಪತಿಯಾದ ದಶರಥನಿಂದ 2 ವರಗಳನ್ನು ಕೇಳ್ತಾಳೆ. ಒಂದು, ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಇನ್ನೊಂದು, ರಾಮ 14 ವರ್ಷಗಳ ಕಾಲ ವನವಾಸ ಮಾಡಬೇಕು. ಇದನ್ನು ಕೇಳಿದ ದಶರಥ ಉತ್ತರವನ್ನೇ ಕೊಡೋದಕ್ಕಾಗಿಲ್ಲ, ಅವನು ಮೂರ್ಛಿತನಾಗಿ ಬಿದ್ದು ಬಿಡ್ತಾನೆ ಅಂತ ಹೇಳಿ ಅತ್ರಿ ಮುನಿಗಳು ಹೇಳ್ತಾ ಇದ್ದಾರೆ. ಈಗ ಭರದ್ವಾಜರು ಹೇಳ್ತಾರೆ, ಭರದ್ವಾಜ ಉವಾಚ, ಪಿತೃವಾಕ್ಯ ಪರಿಪಾಲನೆಗಾಗಿ ಲಕ್ಷ್ಮಣ ಸೀತೆಯಿಂದೊರಗೂಡಿ ರಾಮ ವನವಾಸಕ್ಕೆ ತೆರಳುತ್ತಾ ಇದ್ದಾನೆ. ಗುಹನಿಂದ ಸಹಿತನಾಗಿ ಚಿತ್ರಕೂಟದಲ್ಲಿ ವಾಸ ಮಾಡಿ ಅಲ್ಲಿಂದ ಮುಂದೆ ಭರತ ಬಂದ. ಆ ಭರತನಿಂದ ಒಡಗೂಡಿಕೊಂಡು ಪಿತೃಕ್ರಿಯೆಗಳನ್ನೆಲ್ಲ ಸಾಂಗವಾಗಿ ನೆರವೇರಿಸಿದ. ಭರತನಿಗೆ 14 ವರ್ಷಗಳ ನಂತರ ನಾನು ಬಂದೇ ಬರುವೆ, ಮರಳಿ ಬರ್ತೇನೆ ಅಂತ ಹೇಳಿ ಆಶ್ವಾಸನೆಯನ್ನ ಕೊಟ್ಟು ಪಾದುಕೆಯನ್ನ ಅನುಗ್ರಹಿಸಿದ. ನಂತರ ದಂಡಕಾರಣ್ಯ ಪ್ರವೇಶ, ಹೀಗೆ ಅಗಸ್ತ್ಯರಿಂದ ಅಕ್ಷಯವಾದಂತಹ ಧನುಸ್ಸನ್ನ ಪಡೆದ ಅಂತ ಹೇಳಿ ಭರದ್ವಾಜರು ಹೇಳ್ತಿದ್ದಾರೆ. ಈಗ ವಿಶ್ವಾಮಿತ್ರ ಉವಾಚ, ವಿಶ್ವಾಮಿತ್ರರು ಹೇಳ್ತಾರೆ, ಈ ಒಂದು ಶ್ರೀರಾಮ ಪಂಚವಟಿಯನ್ನ ಪ್ರವೇಶ ಮಾಡಿದ್ದು, ಅಲ್ಲಿದ್ದ ಎಲ್ಲಾ ಋಷಿಮನಿಗಳಿಗೆ ಅಭಯದಾನ ಮಾಡಿದ. ತನ್ನನ್ನು ವಿವಾಹವಾಗಲು ಬಯಸಿದಂಥ ಶೂರ್ಪಣಿಕಿಗೆ ಲಕ್ಷ್ಮಣನ ಮೂಲಕ ಶಿಕ್ಷೆಯನ್ನು ನೀಡಿದ. ಅನೇಕಾನೇಕ ಮುನಿಗಳ ಸಂರಕ್ಷಣೆ, ಖರದೂಷಣಾದಿಗಳ ಸಂಹಾರ, ಸುವರ್ಣ ಜಿಂಕೆಯ ರೂಪದಲ್ಲಿದ್ದ ಆ ಮಾರೀಚನ ವಧ, ವಾಲಿವಧ, ಸುಗ್ರೀವನ ಪಟ್ಟಾಭಿಷೇಕ ಎಲ್ಲವನ್ನ ಒಂದೇ ಶ್ಲೋಕದಲ್ಲಿ ಚಾಕಚಕ್ಯತೆಯಿಂದ ಸಂಗ್ರಹಿಸಿಕೊಟ್ಟಿರ್ತಾರೆ ವಿಶ್ವಾಮಿತ್ರರು. ಇನ್ನು ಗೌತಮರು ಹೇಳ್ತಾರೆ, ಗೌತಮ ಉವಾಚ, ರಾಮದೂತನಾದಂತಹ ಹನುಮಂತನ ಸಮುದ್ರ ತರಣ, ಲಂಕೆಯ ಅಶೋಕವನದಲ್ಲಿದ್ದಂತಹ ಸೀತಾಕೃತಿಯ ದರ್ಶನ, ರಾಮನ ಸಂದೇಶ ಹಾಗೂ ಮುದ್ರಿಕಾವನ್ನ ಸೀತಾಕೃತಿಗೆ ನೀಡಿ ಅವಳು ಕೊಟ್ಟಂತಹ ಚೂಡಾಮಣಿಯನ್ನ ಪಡೆದು ತನ್ನನ್ನು ಹಿಡಿಯಲು ಬಂದಂಥವರನ್ನ ಸಂಹಾರ ಮಾಡಿದ, ಲಂಕಾದಹನ ಮಾಡಿದ ಶ್ರೀರಾಮನಿಗೆ ಎಲ್ಲ ಕಪಿಗಳೊಂದೊಡಗೂಡಿ ಬಂದು ಆ ಚೂಡಾಮಣಿಯನ್ನ ಸಮರ್ಪಿಸಿದಂತಹ ಈ ಎಲ್ಲ ಕಥಾನಕಗಳನ್ನ ನಮ್ಮ ಗೋತ್ರ ಪ್ರವರ್ತಕರಾದಂತಹ ಗೌತಮರು ಒಂದು ಶ್ಲೋಕದಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಅದಕ್ಕೆ ಗೌತಮ ಗೋತ್ರದವರು ಬಹಳ ವಿಶೇಷವಾಗಿ ಅನುಗ್ರಹ ಪೂರ್ವಕವಾಗಿ ಹೇಳೋದು ಸುಂದರಕಾಂಡ ರಾಮಾಯಣವಾಗಿದೆ. ಜಮದಗ್ನಿ ಋಷಿಗಳು ಹೇಳ್ತಾರೆ, ಜಮದಗ್ನಿ ಉವಾಚ, ಹನುಮಂತ ಮೊದಲಾದವರಿಂದ ಸೇತುವೆಯ ನಿರ್ಮಾಣ, ಕುಂಭಕರ್ಣ ರಾವಣರ ಸಂಹಾರ, ವಿಭೀಷಣನಿಗೆ ಪಟ್ಟಾಭಿಷೇಕ, ಪುಷ್ಪಕ ವಿಮಾನವನ್ನೇರಿ ಸೀತಾ ಲಕ್ಷ್ಮಣ ಹನುಮಂತ ಎಲ್ಲ ಕಪಿಗಳೊಂದಿಗೆ ಕೂಡಿಕೊಂಡು ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದಂತಹ ರಾಮ, ಅಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಯಿತು. ಈ ಎಲ್ಲವನ್ನ ಜಮದಗ್ನಿ ಋಷಿಗಳು ಒಂದೇ ಶ್ಲೋಕದಲ್ಲಿ ನಮಗೆ ಸಂಗ್ರಹಿಸಿಕೊಡ್ತಾರೆ. ಮುಂದೆ ಕೊನೆಯಲ್ಲಿ ವಸಿಷ್ಠರು ಹೇಳ್ತಾರೆ, ವಸಿಷ್ಠ ಉವಾಚ, ಶ್ರೀರಾಮ ಅಯೋಧ್ಯೆಯ ಸಿಂಹಾಸನವನ್ನೇರಿ ಅಶ್ವಮೇಧವೇ ಮುಂತಾದ ಯಜ್ಞ ಯಾಗಾದಿಗಳನ್ನು, ಪ್ರಜಾನುರಾಗಿಯಾದ ಪ್ರಸಂಗಗಳನ್ನು, ಲವಕುಶರಿಗೆ ಪಟ್ಟಾಭಿಷೇಕ ಮಾಡಿ ಸಮಸ್ತ ಅರ್ಹ ಸಜ್ಜನರನ್ನು ಯೋನಿ ಭೇದವಿಲ್ಲದೆ ತನ್ನ ಪರಂಧಾಮಕ್ಕೆ ಕರೆದೊಯ್ದಂತಹ ಎಲ್ಲ ವೃತ್ತಾಂತಗಳನ್ನು ಒಂದು ಶ್ಲೋಕದಲ್ಲಿ ಸಂಗ್ರಹಿಸಿದಂತಹ ಕುಶಲತೆ ಬ್ರಹ್ಮರ್ಷಿಗಳಾದಂತಹ ವಸಿಷ್ಠರಿಗೆ ಸೇರುತ್ತೆ. ಹೀಗೆ 7 ಜನ ಮುನಿಗಳು ಇಂದು ಏಕಕಂಠದಲ್ಲಿ ಫಲಸ್ತುತಿಯನ್ನು ಹೇಳ್ತಾ ಇದ್ದಾರೆ. ಅವರ ಮಾತಿನಲ್ಲೇ ನಾವು ಕೇಳೋಣ. 7 ಋಷಿ ಮುನಿಗಳ ಒಂದು ಉಸಿರು ಈ ಶ್ಲೋಕದಲ್ಲಿ ಇದೆ. ಈ ಶ್ಲೋಕವನ್ನು ಹೇಳೋಣ. ಸಪ್ತ ಋಷಯ ಊಚುಹು.
ಶ್ರೀರಾಮಸ್ಯ ಕಥಾ ಸುಧಾಮತಿ ಮಧುರಾನ್ ಶ್ಲೋಕಾನಿಮಾನುತ್ತಮಾನ್ ಯೇ ಶೃಣ್ವಂತಿ ಪಠಂತಿ ಚ ಪ್ರತಿದಿನಂ ಪಾಪೌಘ ವಿಧ್ವಂಸಿನಃ ಶ್ರೀಮಂತೋ ಬಹುಪುತ್ರ ಪೌತ್ರ ಸಹಿತ ಭುಕ್ತ್ವೇನ ಭೋಗಾಂಚಿರಂ ಭೋಗಾಂತೆ ತು ಸದಾರ್ಚಿತಂ ಸುರಗಣೈರ್ವಿಷ್ಣೋರ್ಲಭಂತೆ ಪದಂ. ಅತೀ ಮಧುರವಾದಂತಹ ಶ್ರೀರಾಮ ಕಥಾ ಸಂಗ್ರಹ ರೂಪದಲ್ಲಿರುವಂತಹ ಈ ಶ್ಲೋಕಗಳನ್ನು, ಈ 7 ಶ್ಲೋಕಗಳನ್ನು ಯಾರು ನಿತ್ಯವೂ ಪಠಿಸುತ್ತಾರೆಯೋ, ಶ್ರವಣ ಮಾಡುತ್ತಾರೆಯೋ, ಅವರ ಎಲ್ಲ ಪಾಪರಾಶಿಗಳನ್ನು ನಾಶ ಮಾಡಿ ಸಕಲ ವಿಧವಾದಂತಹ ಸಂಪತ್ತು, ಸುಖ, ಸಮೃದ್ಧಿಗಳನ್ನು ನಾನು ಕೊಡ್ತೇನೆ, ಕೊನೆಗೆ ಪರಮ ದುರ್ಲಭವಾದಂತಹ ಮೋಕ್ಷಾವಸ್ಥೆಯನ್ನೇ ಕೊಡ್ತೇನೆ ಅಂತ ಹೇಳಿ ಸಪ್ತ ಋಷಿಗಳ ಅಂತರ್ಯಾಮಿಯಾದಂತಹ ರಾಮ ನಮಗೆ ವಚನವನ್ನು ಕೊಡ್ತಾ ಇದ್ದಾನೆ. ಇಂತಹ ವಚನವನ್ನು ಕೊಟ್ಟಂತಹ ರಾಮನ ಆ ವಚನದಿಂದ ನಾವು ಸಂತುಷ್ಟರಾಗಿ ಇಂದು ರಾಮನವಮಿಯ ದಿವಸ ರಾಮನಿಂದಲೇ ಆಶೀರ್ವಾದ, ಅದು ಸಪ್ತ ಋಷಿಗಳ ಅಂತರ್ಯಾಮಿಯಾದ ರಾಮನಿಂದ ಅಂತ ನಾವು ತಿಳಿಬೇಕು. ಹೀಗೆ ರಾಮದೇವರು ಪ್ರಾದುರ್ಭವಿಸಿದ ಈ ಶುಭ ದಿನದಂದು ನಾವು ಸಪ್ತ ಋಷಿಗಳು ಹೇಳಿದಂತಹ ರಾಮಾಯಣದ ಕಥಾನಕವನ್ನು ಕೇಳಿದ ನಾವೆಲ್ಲರೂ ಧನ್ಯರೇ ಸರಿ. ಇದಕ್ಕಾಗಿ ನಮ್ಮ ಹಿರಿಯರು ಎಷ್ಟು ವಿಧದಲ್ಲಿ ನಮ್ಮನ್ನು ಹಾರೈಸಿದ್ರೋ ಅಂತ ಹಿರಿಯರೆಲ್ಲರನ್ನು ನಾವು ಸ್ಮರಣೆ ಮಾಡ್ತಾ, ನಾವು ಬಂದಂತಹ ಶಾಷ್ಟಿಕ ವಂಶದಲ್ಲಿ ನಾವು ಬಂದಿದ್ದೇವೆ. ದೇಶಪಾಂಡೆ ಮನೆತನದವರು ನಮ್ಮ ಹಿರಿಯರಾಗಿದ್ದಾರೆ, ಅದರಲ್ಲೂ ಗೌತಮ ಗೋತ್ರೋತ್ಪನ್ನರು. ನಾವೆಲ್ಲರೂ ಇಂದು ವ್ಯಾಸರಾಜರು ತಿಳಿಸಿದಂತೆ, ವ್ಯಾಸರಾಜರು ಶಾಷ್ಟಿಕ ಮತದ ಒಂದು ಮಂಗಳಾಷ್ಟಕವನ್ನೇ ಮಾಡಿದ್ದಾರೆ. ಅದರಲ್ಲಿ 14 ಗೋತ್ರದವರು ಬರ್ತಾರೆ. ಶಾಷ್ಟಿಕ ವಂಶದಲ್ಲಿ 14 ಗೋತ್ರದವರು ಬರ್ತಾರೆ. ಈ 14 ಗೋತ್ರ ಪ್ರವರ್ತಕ ಋಷಿ ಮುನಿಗಳು ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಆ ಮಂಗಳಾಷ್ಟಕದಲ್ಲಿ ಅವರು ಪ್ರಾರ್ಥಿಸಿದ್ದಾರೆ. ವ್ಯಾಸರಾಜರ ಉಸಿರು ಈ ಶ್ಲೋಕದಲ್ಲಿ ಇದೆ. ನಮ್ಮ ಗುರುಗಳ ಮಾತನ್ನ ನಾವು ಯಥಾವತ್ತಾಗಿ, ನಮ್ಮ ಯಥಾಮತಿಯಾಗಿ ಅದನ್ನು ಪುನರುಚ್ಚಾರಣೆ ಮಾಡೋಣ. ವಿಷ್ಣೋರ್ಧ್ಯಾನಪರಾಯಣಾಃ ಶುಭಮತಾಃ ಶುಭತಮಾಃ ಸಂಪ್ರಾಪ್ತ ಸಂಪದ್ಗಣಾಃ ಪ್ರಜ್ಞಾಶೀಲದಯಾದಿ ಧರ್ಮ ನಿಪುಣಾ ನಿತ್ಯಾನ್ನದಾನೋತ್ಸುಕಾಃ ಭಾಸ್ವತ್ ಕೀರ್ತಿ ವಿಭೂಷಣಾಃ ಶುಭಗಣಾ ನಿತ್ಯಾರ್ಥಿ ಸಂತೋಷಣಾಃ ಧೀರಾಃ ಶಾಷ್ಟಿಕ ವಂಶ ಪಾವನಕರಾಃ ಕುರ್ವಂತು ನೋ ಮಂಗಲಂ. ನರಸಿಂಹದೇವರ ಪ್ರಾದುರ್ಭಾವಕ್ಕೆ ಮೂಲ ಹೇತುವೆನಿಸಿದಂತಹ ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ ಬಂದದ್ದು. ಹಾಗಾಗಿ ಅವರೇ ರಾಘವೇಂದ್ರ ಸ್ವಾಮಿಗಳಾಗಿ ಬಂದದ್ದು. ಈಗ ಪ್ರಹ್ಲಾದರಾಜರು ನಮ್ಮೆಲ್ಲರ ಪರವಾಗಿ ನರಸಿಂಹದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನರಸಿಂಹದೇವರ ಪ್ರಾರ್ಥನೆ ಮಾಡೋದಕ್ಕೆ ಪ್ರಹ್ಲಾದರಾಜರಿಂದಲೇ ಸಾಧ್ಯ. ಅಂತಹ ಪ್ರಹ್ಲಾದರಾಜರು ವ್ಯಾಸರಾಜರು ರಾಯರಾಗಿ ಬಂದರು. ಈಗ ರಾಯರು ವ್ಯಾಸರಾಜರು ಪ್ರಹ್ಲಾದರಾಜರಲ್ಲಿ ಮೂಲದಿಂದಲೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದನ್ನು ಭಾಗವತ ನಮಗೆ ಸಂಗ್ರಹಿಸಿಕೊಡುತ್ತೆ. ಯಸ್ಮಾತ್ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ಧಿಯಾಹಂ ಭೂಮನ್ ಭ್ರಮಾಮಿ ವದ ಮೇ ತವ ದಾಸ್ಯ ಯೋಗಂ. ಇದು ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡಿದಂತಹ ಕ್ರಮ. 7ನೇ ಸ್ಕಂದ 9ನೇ ಅಧ್ಯಾಯ 17ನೇ ಶ್ಲೋಕದಲ್ಲಿ ಇದು ಬರುತ್ತೆ. ಪ್ರಹ್ಲಾದರಾಜರು ಹೇಳ್ತಾರೆ, ಸ್ವಾಮಿ, ನಾನಾ ಯೋನಿಗಳಲ್ಲಿ ಹುಟ್ಟಿ 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 ಬರ್ತಾ ಇದ್ದೇನೆ. ಅದರಲ್ಲಿ ನನಗೆ ಪ್ರಿಯ ವಸ್ತುಗಳ ವಿಯೋಗ ಆಗ್ತಾ ಇದೆ, ಅಪ್ರಿಯ ವಸ್ತುಗಳ ಸಂಯೋಗವೇ ಆಗ್ತಾ ಇದೆ. ಅದರಿಂದ ನಾನು ಶೋಕಾಗ್ನಿಯಿಂದ ದಹಿಸಲ್ಪಡುತ್ತಿದ್ದೇನೆ. ಈ ದುಃಖ ನಿವೃತ್ತಿಗಾಗಿ ಯಾವ ಯಾವ ಕರ್ಮಗಳನ್ನು ನಾನು ಮಾಡಿದರೂ ಕರ್ಮಗಳನ್ನು ನಾನು ಮಾಡಿದರೂ ಆ ಕರ್ಮಗಳು ಮತ್ತೆ ನನಗೆ ದುಃಖಪ್ರದವೇ ಆಗಿದೆ. ಈ ಕರ್ಮಗಳನ್ನೇ ನಾವು ದುಃಖದ ಔಷಧಿಯನ್ನು ತಿಳಿದು ನಾನು ಆ ಒಂದು ಸಂಸಾರ ನಿವೃತ್ತಿಗೆ ಭಗವದ್ಭಕ್ತಿ ಔಷಧಿ ಅನ್ನೋದನ್ನು ಮರೆತು ಬಿಟ್ಟಿದ್ದೇನೆ. ಹೇ ಒಡೆಯ, ಅಂತರಂಗದ ದಾಸ್ಯಕ್ಕೆ ಸಾಧನೀಭೂತವಾದಂತಹ ಬಾಹ್ಯ ದಾಸ್ಯವನ್ನು, ಆತ್ಮ ಸಮರ್ಪಣೆಯ ಪ್ರಾಕಾರವನ್ನು ನೀನೇ ದಯದಿಂದ ನಮ್ಮೆಲ್ಲರಿಗೂ ಅನುಗ್ರಹಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಅದರ ಫಲವೋ ಏನೋ ಎಂಬಂತೆ ವ್ಯಾಸರಾಜರು ನೋಡು, ಅಲ್ಲಿ
ಪ್ರಹ್ಲಾದರಾಜರಾದಾಗ ಪ್ರಾರ್ಥನೆ ಮಾಡಿದ್ದು, ನಮಗೆ ಆತ್ಮ ಸಮರ್ಪಣೆಯ ಪ್ರಾಕಾರ, ಅಂತರಂಗ ದಾಸ್ಯಕ್ಕೆ ಸಾಧನೀಭೂತವಾದದ್ದು ಬಾಹ್ಯ ದಾಸ್ಯ. ಇಂಥ ಒಂದು ದಾಸ್ಯವನ್ನು ಕೊಡು ಸ್ವಾಮಿ ಅಂತ ಕೇಳಿದ್ದಕ್ಕೆ 732 ಹನುಮಂತ ದೇವರ ನುಡಿ. ರಾಮನಿಗೆ ಪ್ರಿಯವಾದ ರಾಮನ ಬಂಟ ಹನುಮಂತನ ಪ್ರಾಣ ಪ್ರತೀಕೆಗಳನ್ನೇ ಶ್ರೀಮದಾಚಾರ್ಯರದೇ ಮಾಡ್ಬೋದಿತ್ತು, ಭೀಮಸೇನ ದೇವರದು ಮಾಡ್ಬೋದಿತ್ತು. ಆದರೆ ಹನುಮಂತನ ಒಂದು ಇದನ್ನೇ ಪ್ರತಿಮೆಗಳನ್ನೇ ಅವರು ಮಾಡಿದ್ದಾರೆ. ವಿಷ್ಣು ಸಹಸ್ರ ನಾಮಗಳ ಪ್ರತಿಪಾದ್ಯವಾದಂಥ ಎಲ್ಲ ಒಂದೊಂದು ಪ್ರಾಣದ ಎಲ್ಲ ಕಡೆ ವ್ಯಾಸರಾಜ ಪ್ರತಿಷ್ಠಿತ ಪ್ರಾಣದೇವರು. ನಾವು ಹೇಳ್ತೀವಿ ಇಲ್ಲೇ ನಮಸ್ಕಾರ ಹಾಕಿದ್ರೆ ಸಾಲದೆ, ಅಲ್ಲಿರೋ ವ್ಯಾಸರಾಜ ಪ್ರತಿಷ್ಠಿತಕ್ಕೆ ಯಾಕೆ ಹೋಗಬೇಕು ದೂರ? ಅಂದರೆ ಒಂದೊಂದು ಪ್ರಾಣ ಪ್ರತೀಕದಲ್ಲೂ ಒಂದೊಂದು ಭಗವಂತನ ರೂಪವನ್ನ ಯಾವ ಯಾವ ಸಾಧಕರಿಗೆ ಯಾವ ರೂಪ ಅನುಗ್ರಹ ಮಾಡುತ್ತೋ ಅಂತಹ ರೂಪಗಳನ್ನೇ ಆ ವ್ಯಾಸರಾಜರು ಅದರಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಆದರೆ ಎಲ್ಲಿ ಯಾವ ರೂಪ ಇದೆ ನಮಗೆ ಗೊತ್ತಿಲ್ಲ, ಯಾವ ರೂಪದ ಅನುಗ್ರಹ. ಅದರಿಂದ ಎಲ್ಲ ವ್ಯಾಸರಾಜ ಪ್ರತಿಷ್ಠಿತ ಪ್ರಾಣದೇವರ ದರ್ಶನವು ನಮಗೆ ವಿಹಿತವಾಗಿದೆ ಅಂತ ತಿಳಿದು, ಹೀಗೆ ಆ ಒಂದು ಮುಂದೆ ಅವರು, ನಾನು ಆಗಲೇ ಹೇಳಿದೆ, ರಾಯರಿಯಾಗಿ ಬಂದಾಗ ಬ್ರಹ್ಮಕರಾರ್ಚಿತನಾದಂತಹ ಮೂಲ ರಾಮನನ್ನ ಪ್ರತಿಮೆಯನ್ನು ಪೂಜೆ ಮಾಡುವಂತಹ ಸೌಭಾಗ್ಯ ಅವರಿಗೆ ಒದಗಿ ಬಂತು. ಹೀಗೆ ರಾಮ ಅವನು ಜನಿಸಿ ಬಂದದ್ದು ಸಹಿತ ಆ ರಾಮ ಅನುಗ್ರಹಿಸಿದಂತಹ ರಾಮನವಮಿ, ಆ ಒಂದು ಗೌತಮ ಗೋತ್ರೋತ್ಪನ್ನರಾಗಿಯೇ ರಾಯರು ಜನನ ಮಾಡ್ತಾರೆ. ಹೀಗೆ ರಾಯರ ಒಂದು ರಾಮನ ಸಂಸ್ಮರಣೆ ಸಂಪನ್ನವಾಗೋದು ಋಷಿಮುನಿಗಳ ಸಂಪನ್ನ ಶ್ರೀರಾಮನಾದರು. ಆದರೆ ಋಷಿಮುನಿಗಳಿಗೆ ಒಡೆಯರಾದಂತಹ ವಾಯುದೇವರ ಸ್ಮರಣೆ, ಹನುಮನ ಸ್ಮರಣೆಯಲ್ಲಿಯೇ ನಮ್ಮ ರಾಮನ ಸ್ಮರಣೆ ಸಂಪನ್ನವಾಗೋದು. ಹೀಗೆ ಪರಿಮಳಾಚಾರ್ಯರು, ಈಗ ತಾನೇ ನಾವು ಕೇಳಿದ್ವಿ, ಪ್ರಾತಃ ಸಂಕಲ್ಪ ಗದ್ಯವನ್ನ ಪಾರಾಯಣ ಮಾಡಿದ್ರು. ಅದರಲ್ಲಿ ಆ ಒಂದು ರಾಯರು ಹೇಳ್ತಾರೆ, 9 ನಂಟನ್ನು ಹೊಂದಿದಂತಹ ರಾಮನ ದೂತನಾದಂತಹ ಹನುಮಂತನನ್ನ ಅವರು ಹೀಗೆ ಸ್ತೋತ್ರ ಮಾಡಿದ್ದಾರೆ. ಅಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಹೇಳ್ತಾರೆ, ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತ ಇಷ್ಟ ಆಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಂತ 9 ಬಗೆಯ ಸಂಬಂಧಗಳು, ಜೀವಿಯೊಂದಿಗೆ ಮುಖ್ಯಪ್ರಾಣನೊಂದಿಗೆ ಜೀವಿಗೆ ಇರ್ತಕ್ಕಂಥ 9 ಸಂಬಂಧಗಳನ್ನು ಅವರು ನೆನಪಿಸಿಕೊಡ್ತಾರೆ ನಮಗೆ. ಅದರಿಂದ ಈ 9 ಬಗೆಯ ಸಂಬಂಧಗಳು ಯಾವುದು? ತಾಯಿ, ತಂದೆ, ಸಹೋದರ, ಅತುಲ ಗುರು, ಇಷ್ಟ, ಆಪ್ತ, ಬಂಧು, ಸ್ವಾಮಿ, ಸರ್ವವ್ಯಾಪ್ತರು. ಹೇಗೆ ಅನ್ನೋದನ್ನು ನಾವು ಅವರೇ ನಮಗೆ ಕರುಣೆಯಿಂದ ತಿಳಿಸಿಕೊಡ್ತಾರೆ. ನೋಡಿ, ವಾಯುದೇವರೇ ಅವರು ವಾಯುದೇವರನ್ನ ಕುರಿತು ಹೇಳ್ತಿದ್ದಾರೆ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಿರ್ತಕ್ಕಂಥದನ್ನೇ ಆಯ್ಕೆ ಮಾಡಿ ನಮ್ಮ ಗುರುಗಳು ನಮಗೆ ತಿಳಿಸಿರೋದು. ವಾಯುದೇವರೇ, ನೀವು ಸರ್ವ ಕರ್ಮ ಕರ್ತ, ಆದ್ದರಿಂದ ನೀವು ನಮ್ಮ ತಾಯಿಯಾಗಿದ್ದೀರಾ. ಅಂದರೆ ಎಲ್ಲ ಕರ್ಮವನ್ನ ಕರ್ತ ನೀವು ಮಾಡ್ತೀರಾ, ಆದ್ರಿಂದ ನೀವು ನಮಗೆ ತಾಯಿ. ವಾಯುದೇವರೇ, ನೀವು ಸರ್ವಕರ್ಮ ಸ್ವಾಮಿನ್ ಸರ್ವಕರ್ಮ ಕಾರಯಿತ್ರ, ಆದ್ದರಿಂದ ನೀವೇ ನನ್ನ ತಂದೆಯಾಗಿದ್ದೀರಾ. ಆ ವಾಯುದೇವರೇ, ನೀವು ಸರ್ವಕರ್ಮ ಸಮರ್ಪಕೇಣ ಸರ್ವಕರ್ಮ ಶುದ್ಧಿಪ್ರದೇನ ಸರ್ವಕರ್ಮ ಸಿದ್ಧಿಪ್ರದೇನ ಸರ್ವಕರ್ಮ ಉದ್ಬೋಧಕೇನ, ನೀವಾದ್ದರಿಂದ ನೀವೇ ನಮಗೆ ಅತುಲ ಗುರುವಾಗಿದ್ದೀರಾ. ವಾಯುದೇವರೇ, ನೀವು ಸರ್ವ ಕರ್ಮ ಶುಭ ಫಲ ಭೋಕ್ತ, ಆದ್ದರಿಂದ ನೀವೇ ನಮಗೆ ಸಹೋದರರು ಆಗಿದ್ದೀರಾ. ಸರ್ವ ಶುಭ ಕರ್ಮ ಸಿದ್ಧಿಪ್ರದೇನ, ಆದ್ದರಿಂದ ನೀವೇ ನಮಗೆ ಇಷ್ಟರಾಗಿದ್ದೀರಾ. ವಾಯುದೇವರೇ, ನೀವೇ ಸರ್ವಕರ್ಮ ಶುದ್ಧಿಪ್ರದೇನ, ಆದ್ದರಿಂದ ನೀವು ನಮಗೆ ಆಪ್ತರಾಗಿದ್ದೀರಾ. ವಾಯುದೇವರೇ, ನೀವು ಸರ್ವಕರ್ಮ ಭೋಜಯಿತ್ರ. ಇದೆಲ್ಲವೂ ರಾಯರು ಹೇಳುವಂತಹ ಮಾತು. ಇದರ ಒಂದು ಪುನರುಚ್ಛರಣೆಯಿಂದಲೇ ನಮ್ಮ ವಾಕ್ಶುದ್ಧಿ ಉಂಟಾಗತ್ತೆ, ಮನಃಶುದ್ಧಿ ಉಂಟಾಗತ್ತೆ. ಅದರಿಂದ ನೀವೇ ನಮಗೆ ಬಂಧುಗಳಾಗಿದ್ದೀರಾ. ವಾಯುದೇವರೇ, ನೀವು ಸರ್ವಕರ್ಮ ಉದ್ಬೋಧಕೇನ, ಆದ್ದರಿಂದ ನಮಗೆ ಸ್ವಾಮಿ ಒಡೆಯರಾಗಿದ್ದೀರಾ. 9ನೆಯ ಸಂಬಂಧ, ವಾಯುದೇವರೇ, ನೀವು ಸರ್ವಕರ್ಮ ನಿಷ್ಠೇನ ಸರ್ವಕರ್ಮ ಸಾಕ್ಷಿಣ ಸರ್ವಕರ್ಮ ನಿಷ್ಠ ಭಗವದ್ರೂಪ ಉಪಾಸಕೇನ, ಆದ್ದರಿಂದ ನೀವು ಸರ್ವಾಂತರಾತ್ಮನ್, ಅಂದರೆ ಎಲ್ಲೆಡೆಯಲ್ಲಿಯೂ ಬ್ರಹ್ಮಾಂಡ ಪಿಂಡಾಂಡ ಎಲ್ಲೆಡೆಯಲ್ಲೂ ಇರುವವರು ನೀವು. ಇಂಥವರೊಂದಿಗೆ ನಮ್ಮ ಸಂಬಂಧ ಇದೆ ಅಂತ ನಾವು ಗುರುತಿಸಿಕೊಂಡಾಗ ನಮಗೆ ಎಂದೂ ಅನಾಥರೆಂಬ ಪ್ರಜ್ಞೆ ಕಾಡೋದಿಲ್ಲ. ಅನಾಥ ಅಂದರೆ ಭಗವಂತ ವೇದವ್ಯಾಸ ದೇವರು ಅಂತ, ಅಂದರೆ ಅವನೇ ನಾಥನಾಗಿ ಉಳ್ಳವರು ಅನಾಥರು. ನಾವು ನಿಜವಾಗಿ ಅಂಥ ಅನಾಥರಾಗಬೇಕು, ಆದರೆ ನನಗೆ ಯಾರೂ ಇಲ್ಲ ಅಂತ ಭ್ರಮೆಯಿಂದ ಅನಾಥ ಅನ್ನೋದನ್ನು ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ. ಹೀಗೆ ರಾಯರು ನಮಗೆ, ವಾಯುದೇವರು ಹೇಗೆ ನಮಗೆ ತಾಯಿ, ತಂದೆ, ಅತುಲಗುರು, ಭ್ರಾತ, ಇಷ್ಟ, ಆಪ್ತ, ಬಂಧು, ಸರ್ವಾಂತರಾತ್ಮನಾಗಿದ್ದಾರೆಂದು ಸರಳವಾಗಿ
ತಿಳಿಸ್ತಾ ಇದ್ದಾರೆ. ಇಂಥ ರಾಯರನ್ನ ನಾವು ಗುರುಗಳಾಗಿ ಪಡೆದ ನಾವೇ ಧನ್ಯರು. ರಾಮನ ಸಂಪೂರ್ಣ ಅನುಗ್ರಹ ಪಡೆದಂತಹ ಗುರು ಪರಂಪರೆ ನಮ್ಮದಾಗಿದೆ. ಗೀತೆಯ 10ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ 3ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯೋ ಮಾಮಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ. ಅಂದರೆ ಸರ್ವ ಪಾಪಗಳೂ ಬಿಡುಗಡೆ ಹೊಂದಬೇಕಾದ್ರೆ ನೀನು ನನ್ನನ್ನು ಅನಾದಿ ಅಂತ ತಿಳಿದು ಉಪಾಸನೆ ಮಾಡು ಅಂತ ಕೃಷ್ಣ ಆದೇಶ ಮಾಡಿದ್ದಾನೆ. ಅಲ್ಲಿ ಯೋ ಮಾಂ ಅಜಮನಾದಿಂಚ, ಅಜ ಅಂತಲೂ ಹೇಳ್ತಾನೆ, ಅನಾದಿ ಅಂತಲೂ ಹೇಳ್ತಾನೆ. ಈಗ ನೋಡಿ, ಅನಾದಿ ಅಂದರೆ, ಆದಿ ಅಂದರೆ ಹುಟ್ಟು ಇಲ್ಲದವನು ಅನ್ನೋದು ಪ್ರಸಿದ್ಧವಾದ ಅರ್ಥ. ಆದರೆ ಶ್ರೀಮದಾಚಾರ್ಯ ಹೇಳ್ತಾರೆ ನಮಗೆ, ನೋಡಿ ಅಜ ಅಂದರೂ ಅಷ್ಟೇ ಹುಟ್ಟಿಲ್ಲದವನಲ್ವಾ, ಅಂದಮೇಲೆ ಎರಡೆರಡು ಒಂದು ವರ್ಡ್ನ ಕೃಷ್ಣ ಯಾಕೆ ಹಾಕ್ತಾನೆ? ಒಂದೇ ಅರ್ಥ ಬರುವಂತಹ ಎರಡೆರಡು ಪದವನ್ನು ಹಾಕೋದಿಲ್ಲ. ಅದರಿಂದ ಅಜ ಅಂದರೆ ಅಲ್ಲಿ ಆದಿ ಅಂದರೆ ಹುಟ್ಟು ಇಲ್ಲದವನು ಅನ್ನೋದು ಪ್ರಸಿದ್ಧಾರ್ಥವಿದ್ರು, ಇಲ್ಲಿ ಗೀತಾಭಾಷ್ಯದಲ್ಲಿ ಇದನ್ನು ಹೇಳ್ತಾರೆ, ಅನಾದಿ ಅನ್ನೋ ಶಬ್ದಕ್ಕೆ ಅನಸ್ಯಾಪಿ ಆದಿಹಿ ಅನಾದಿಹಿ ಅಂತ ತಗೊಳ್ಬೇಕು ನೀವು. ಯಾಕೆಂದರೆ ಅನಚೇಷ್ಟಾಯಾಮ್ ಅಂತ ಅಂದರೆ ಧಾತುವಿನ ಪ್ರಕಾರ ಅನ ಅಂದರೆ ಮುಖ್ಯ ಪ್ರಾಣದೇವರು, ಅವರಿಗೆ ಆದಿ ಕಾರಣನಾಗಿರುವವನು ಅಂತ ಹೇಳಿ ಅರ್ಥ ಮಾಡಬೇಕು. ಹೀಗೆ ಜ್ಞಾನಪ್ರದರಾದಂತಹ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ನಾವು ಬಂದು ಸ್ತೋತ್ರ ಮಾಡುವಂತಹ ಸೌಭಾಗ್ಯವನ್ನು ಇವತ್ತು ಭಗವಂತ ನಮಗೆ ನೀಡಿದ್ದಾನೆ. ಅಂದರೆ ನಾವು ನಮ್ಮ ಸಮಸ್ತ ತತ್ವಾಭಿಮಾನಿ ದೇವತೆಗಳಿಗೆ, ಸತ್ಕರ್ಮಾಭಿಮಾನಿ ಪುಷ್ಕರನಿಗೆ, ಸಮಸ್ತ ಗುರು ಪರಂಪರೆಗೆ, ಋಷಿ ಪರಂಪರೆಗೆ ಕೃತಜ್ಞತಾಪೂರ್ವಕವಾದಂತಹ ಪ್ರಣಾಮಗಳನ್ನು ರಾಮನನ್ನು ನೆನೆದು, ಪಟ್ಟಾಭಿರಾಮನನ್ನು ನೆನೆದು, ನರಸಿಂಹನನ್ನು ನೆನೆದು ನಾವು ಸಲ್ಲಿಸೋಣ. ನಮ್ಮ ಅಂತರ್ಯಾಮಿಯಾದಂತಹ ರಾಮರೂಪವನ್ನು ನೆನೆದು ಬಿಂಬನಲ್ಲಿ ರಾಮನನ್ನು ಚಿಂತನೆ ಮಾಡ್ತಾ, ಕ್ಷೇತ್ರ ಸ್ವಾಮಿಯಾದ ನರಸಿಂಹನನ್ನು ಐಕ್ಯ ಚಿಂತನೆ ಮಾಡ್ತಾ, ಅಲ್ಲಿ ನಮ್ಮ ಬಿಂಬನನ್ನು ಕ್ಷೇತ್ರ ಸ್ವಾಮಿಯಲ್ಲಿ, ಆ ಕ್ಷೇತ್ರ ಸ್ವಾಮಿಯಲ್ಲಿ ರಾಮನನ್ನು ಐಕ್ಯ ಮಾಡ್ತಾ, ಅವನ ಅಡಿದಾವರೆಯಲ್ಲಿ ನಾವು ಶಿರಬಾಗಿ ಮನಬಾಗಿ ಈ ಒಂದು ಸ್ಮರಣೆ ಎಂಬ ಪುಷ್ಪವನ್ನು ಸಮರ್ಪಿಸೋಣ. ಇನ್ನು ನೀವೆಲ್ಲರೂ ಇದುವರೆಗೂ ನನ್ನ ತೊದಲು ನುಡಿಗಳನ್ನು ಕೇಳಿ ಹರಸಿ, ಹಾರೈಸಿ, ಅನುಗ್ರಹಿಸಿ, ಮುನ್ನಡೆಸಿ ಅಂತಂತ ಭಿನ್ನಹ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ಪಂದಿಸುವಂಥ ಔದಾರ್ಯ ನಿಮ್ಮದು, ಭಿನ್ನಹ ಮಾತ್ರ ನನ್ನದು. ಶ್ರೀ ಗುರು ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ.